ಮನುಷ್ಯರು ತಂದೆಯಾದ ದೇವರನ್ನು ನೋಡಬಲ್ಲರೋ ಎಂಬುದಾಗಿ ಒಂದು ಚಿಕ್ಕ ಪಾಠವನ್ನು ಕಲಿತುಕೊಳ್ಳೋಣ. ಯಾಕೆ ನಾವು ಈ ಒಂದು ಅಂಶವನ್ನು ಆಲೋಚನೆ ಮಾಡಬೇಕು ಅಂತ ಅಂದರೆ, ಇವತ್ತಿನ ಒಂದು ಕ್ರೈಸ್ತರಲ್ಲಿ ಆಗಿರ್ಬೋದು, ಇಲ್ಲ ಅನ್ಯರಲ್ಲಿ ಆಗಿರ್ಬೋದು, ಯಾರಲ್ಲೇ ಆಗಿರ್ಬೋದು, ಒಂದು ಭಯಂಕರವಾದಂಥ ಬೈಬಲ್ಗೆ ಭಿನ್ನವಾದಂಥ ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ಅದೇ ನಾನು ದೇವರನ್ನು ನೋಡಿದೆ ಎಂಬುದಾಗಿ. ದೇವರು ನನಗೆ ದರ್ಶನವನ್ನು ಕೊಟ್ಟಿದ್ದಾನೆ, ನಾನು ದೇವರನ್ನು ನೋಡಿದೆ ಎಂಬುದಾಗಿ ಈ ಮಾತನ್ನು ಹೇಳ್ತಿರ್ತಾರೆ. ಈಗಿರುವಂಥ ಕಾರಣ ನಾವು ಈ ಒಂದು ಪಾಠವನ್ನು ಕಲಿತುಕೊಳ್ಳಲೇಬೇಕು. ಖಂಡಿತವಾಗಲೂ ಮನುಷ್ಯನು ದೇವರನ್ನ ನೋಡಬಲ್ಲನಾ? ಯಾಕೆಂತಂದರೆ ಮನುಷ್ಯನಂದರೆ ಎಷ್ಟೋ ಬಲಹೀನನು ಎನ್ನುವಂಥದ್ದು ಗೊತ್ತಿದೆ, ಮನುಷ್ಯನಂದರೆ ಪಾಪಿ ಎನ್ನುವಂಥದ್ದು ಗೊತ್ತಿದೆ, ದೇವರು ಎಷ್ಟೋ ಪರಿಶುದ್ಧನು ಎನ್ನುವಂಥದ್ದು ಗೊತ್ತಿದೆ, ದೇವರು ಎಷ್ಟೋ ಬಲವಂತನು ಎನ್ನುವಂಥದ್ದು ಗೊತ್ತಿದೆ. ಈಗಿರುವಂಥ ಕಾರಣ ದೇವರು ಮನುಷ್ಯನ ಕಣ್ಣಿಗೆ ಕಾಣುವಂಥದ್ದು ನಿಜವಾ ಎಂಬುದಾಗಿ ನಾವು ಒಂದು ಪಾಠವನ್ನು ಕಲಿತುಕೊಳ್ಳಬೇಕು. ಯಾಕೆಂದರೆ ಈ ಮನುಷ್ಯರು ಹೇಳುವಂಥ ಪ್ರಕಾರವಾಗಿ ಇನ್ನು ಇಷ್ಟು ಮಾತ್ರವಲ್ಲದೆ ದೇವರ ಜೊತೆಯಲ್ಲಿ ಕೂಡ ನಾನು ಮಾತನಾಡಿದ್ದೀನಿ, ಅಂದರೆ ಮೆಲ್ಲನೆಯ ಶಬ್ದದಿಂದ ದೇವರು ನನ್ನ ಹೆಸರನ್ನ ಹಿಡಿದು ಕರೆದಿದ್ದಾನೆ ಎಂಬುದಾಗಿ. ಯಾಕೆಂತಂದರೆ ಬೈಬಲಲ್ಲಿ ಸಮುವೇಲನನ್ನು ದೇವರು ಕರೀತಾರೆ ಮೆಲ್ಲನೆಯ ಶಬ್ದದಿಂದ ಅಂತಾನ. ಇದನ್ನು ಓದ್ಕೊಂಡು ನನ್ನನ್ನು ಕೂಡ ಈ ರೀತಿಯಾಗಿ ದೇವರೇ ಕರೆದಿದ್ದಾನೆ ಅಂತ ಹೇಳಿ ಈ ರೀತಿಯಾಗಿ ಹೇಳ್ತಾ ಇರ್ತಾರೆ. ಈ ರೀತಿಯಾಗಿ ಎಲ್ಲರೂ ಹೇಳ್ತಾರೆ ಅಂತಂದರೆ ಎಲ್ಲರೂ ಹೇಳಲ್ಲ, ಯಾರೋ ಕೆಲವರು ಮಾತ್ರವೇ ಹೇಳ್ತಿರ್ತಾರೆ. ನಮಗೆ ಒಂದು ಇಲ್ಲಿ ಡೌಟ್ ಬರಬೇಕು, ಎಲ್ಲರಿಗೂ ಒಬ್ಬನೇ ದೇವರಿದ್ದಾನೆ. ಎಲ್ಲ ಮನುಷ್ಯರು ದೇವರ ಮಕ್ಕಳಾಗಿದ್ದಾಗ, ಎಲ್ಲರೂ ಕೂಡ ದೇವರಿಂದಲೇ ಬಂದಿರುವಾಗ, ಕೆಲವರಿಗೆ ಮಾತ್ರ ಆತನು ಕಾಣಿಸಿಕೊಂಡು ಇನ್ನು ಕೆಲವರಿಗೆ ಕಾಣದಲೇ ಇರುವಂಥದ್ದು ವಿಚಿತ್ರಕರವಾದಂಥ ಸಂಗತಿ. ಯಾಕೆಂತಂದರೆ ಯಾವ ಒಬ್ಬ ತಂದೆಯಾದರೂ ಕೂಡ ತನ್ನ ಮಕ್ಕಳಲ್ಲಿ ಎಲ್ಲರನ್ನು ಸಮಾನ ದೃಷ್ಟಿಯಲ್ಲಿ ಕಾಣ್ತಾನೆ ಹೊರತು ಯಾರೊಬ್ಬರನ್ನ ಮೇಲಾಗಿ ಇನ್ನೊಬ್ಬರನ್ನ ಕೀಳಾಗಿ ಕಾಣೋದಕ್ಕೆ ಯಾವ ತಂದೆಯೂ ಕೂಡ ಇಷ್ಟಪಡಲ್ಲ. ಆಗಿರುವಂಥ ಕಾರಣ ಅಂಥ ಮಹಾಪರಿಶುದ್ಧನಾದಂಥ ದೇವರು ಕೆಲವರಿಗೆ ಕಾಣಿಸಿಕೊಂಡು ಕೆಲವರಿಗೆ ಕಾಣದಲೇ ಇದ್ದಾನೆ ಅಂತ ಅಂದರೆ ಏನರ್ಥ? ಆಲೋಚನೆ ಮಾಡಬೇಕು ನಾವು. ಎಲ್ಲರಿಗೂ ದೇವರು ತಂದೆ ಆಗಿರುವಾಗ ಆತನು ಕೆಲವರಿಗೆ ಕಾಣಿಸಿಕೊಂಡು ಕೆಲವರಿಗೆ ಕಾಣದಲೇ ಇರುವಂಥದ್ದು ವಿಚಿತ್ರಕರವಾದಂಥ ಸಂಗತಿ. ಇಲ್ಲಿ ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಳ್ಬೋದು. ಏನೋ ಕೆಲವು ಮನುಷ್ಯರು ಪರಿಶುದ್ಧವಾಗಿ ಬದುಕ್ತಾರೆ, ಪಾಪ ಮಾಡದಂಥ ರೀತಿಯಲ್ಲಿ ಬದುಕ್ತಾರೆ. ಆಗಿರುವಂಥ ಕಾರಣ ದೇವರು ಕೆಲವರಿಗೆ ಕಾಣ್ಬೋದು. ಕೆಲವು ಮನುಷ್ಯರು ಅತಿಯಾಗಿ ತಪ್ಪು ಮಾಡುವಂಥ ಕಾರಣ ಕೆಲವು ಮನುಷ್ಯರಿಗೆ ದೇವರು ಕಾಣದಲೇ ಇರ್ಬೋದು ಎಂಬುದಾಗಿ ನಾವು ಒಂದು ವೇಳೆ ಈ ರೀತಿಯಾಗಿ ಏನಾದರೂ ಅಂದುಕೊಳ್ಳುವಂಥದ್ದಾದರೆ, ಯಾರೋ ಮನುಷ್ಯರಲ್ಲಿ ಕೆಲವರು ಶ್ರೇಷ್ಠರು ಕೆಲವರು ಶ್ರೇಷ್ಠರಲ್ಲ, ಅದಕ್ಕೋಸ್ಕರವೇ ದೇವರು ಕೆಲವರಿಗೆ ಮಾತ್ರ ಕಾಣ್ತಾನೆ ಕೆಲವರಿಗೆ ಕಾಣಲ್ಲ ಎಂಬುದಾಗಿ ನಾವೇನಾದರೂ ಅಂದುಕೊಳ್ಳುವಂಥದ್ದಾದರೆ, ಬೈಬಲ್ ಸ್ಪಷ್ಟವಾಗಿ ಏನು ಹೇಳುತ್ತೋ ಒಂದ್ಸರಿ ರೋಮಪುರದವ್ರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿ. ರೋಮಪುರದವ್ರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನವನ್ನು, ಎಲ್ಲರೂ ಪಾಪ ಮಾಡಿ, ಗಮನಿಸಿ ಇಲ್ಲಿ ಏನಿದೆಯೋ ಎಲ್ಲರೂ ಅಂದರೆ ಯಾರು ಇದರಲ್ಲಿ ಹೊರತುಪಡಿಸಿ ಮಾತನಾಡ್ತಾ ಇಲ್ಲ. ಎಲ್ಲರೂ ಅಂದರೆ ಆದಾಮನು ಹುಟ್ಟಿದ್ದು ಮೊದಲುಗೊಂಡು ಯೇಸು ಕ್ರಿಸ್ತನ 2ನೇ ಬರುವಿಕೆವರೆಗೂ ಕೂಡ ಹುಟ್ಟಿ ಸಾಯುವಂಥ, ಮುಂದೆ ಬರುವಂಥ, ಇಷ್ಟಿನವರೆಗೂ ಸತ್ತಿರುವಂಥ, ಪ್ರೆಸೆಂಟ್ ಆಗಿ ಭೂಮಿ ಮೇಲೆ ಇರುವಂಥ ಈ ಎಲ್ಲ ಮನುಷ್ಯರ ವಿಷಯದಲ್ಲೂ ಕೂಡ ದೇವರು ಮಾತನಾಡುವಂಥ ಮಾತೇನು ಅಂತಂದರೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಅಂದರೆ ಎಲ್ಲರೂ ಪಾಪಿಗಳಾಗಿದ್ದ ಮೇಲೆ ಮತ್ತೆ ಅದರಲ್ಲಿ ಶ್ರೇಷ್ಠತೆ ಎನ್ನುವಂಥದ್ದು ಏನು ಬಂತು? ಕೆಲವರಿಗೆ ಶ್ರೇಷ್ಠತೆ ಎನ್ನುವಂಥದ್ದು ಏನು ಬಂತು? ಎಲ್ಲರೂ ಪಾಪಿಗಳು ಎಂಬುದಾಗಿ ಹೇಳುತ್ತೆ. ಅಂದರೆ ದೇವ್ರ ವೇಳೆ ಕಾಣಿಸ್ಕೊಳ್ಳುವಂಥದ್ದರೆ ಎಲ್ಲರಿಗೂ ಕಾಣಿಸ್ಕೊಳ್ಬೇಕು. ದೇವರು ಕಾಣಿಸ್ಕೊಳ್ಳಲಿಲ್ಲ ಅಂದರೆ ಯಾರಿಗೂ ಕೂಡ ಕಾಣಿಸ್ಕೋಬಾರ್ದು. ಅದು ದೇವರ ಒಂದು ಗುಣ. ಆದರೆ ಕೆಲವರಿಗೆ ಮಾತ್ರ ಕಾಣಿಸ್ಕೊತಾ ಇದ್ದೇನೆ, ದೇವ್ರು ನನಗೆ ಮಾತ್ರ ಕಂಡಿದ್ದೇನೆ, ನನಗೆ ಮಾತ್ರ ಮೆಲ್ಲನೆ ಶಬ್ದದಿಂದ ಮಾತನಾಡಿದ್ದೇನೆ ಅಂತೇಳಿ ಹೇಳುವಂಥ ಮಾತಿನ ಅರ್ಥ ಏನು? ಅಂದರೆ ಇವ್ರು ಹೇಳುವಂಥದ್ದು ಬೈಬಲ್ಗೆ ವ್ಯತಿರೇಕವಾಗಿರುವಂಥ ಮಾತು ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಷ್ಟು ಮಾತ್ರವಲ್ಲದೆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 45ನೇ ವಚನವನ್ನು ಗಮನಿಸಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 45ನೇ ವಚನದಲ್ಲಿ, ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಗಮನಿಸಿದರ? ಒಳ್ಳೆಯವರು ಕೆಟ್ಟವರು ಎನ್ನುವಂಥ ತಾರತಮ್ಯ ಇಲ್ಲ ದೇವರಿಗೆ. ಆಯ್ತಾ? ಒಂದು ವೇಳೆ ದೇವರು ಪ್ರತ್ಯಕ್ಷ ಆಗ್ಬೇಕು ಅಂತಂದ್ರೆ, ದೇವರು ತನ್ನ ಮಕ್ಕಳು ಕಾಣಿಸ್ಕೊಳ್ಬೇಕು ಅಂತಂದ್ರೆ ಎಲ್ಲರಿಗೂ ಕಾಣಿಸ್ಕೊಳ್ತಾನೆ. ಯಾಕಂದ್ರೆ ಎಲ್ಲರೂ ಪಾಪಿಗಳೇ. ಎಲ್ಲರನ್ನು ದೇವ್ರು ಕಾಪಾಡ್ತಾವನೆ, ಪ್ರೀತಿ ಮಾಡ್ತಾವನೆ, ಪ್ರತಿಯೊಬ್ಬರಿಗೂ ತಿನ್ನೋದಕ್ಕೆ ಅನ್ನವನ್ನು ಕೊಡ್ತಾವನೆ. ಆದ್ರೆ ಪರಲೋಕ ಕೊಡ್ತಾನೆ ಬಿಡ್ತಾನೆ ಅದು ಸೆಕೆಂಡ್ರಿ ವಿಚಾರ. ಎಲ್ಲರಿಗೂ ದೇವ್ರ ಮಾತಂತೆ ಬದುಕ್ತಂಥವ್ರಿಗೆ ಪರಲೋಕ. ಆದ್ರೆ ಈ ಭೂಮಿ ಮೇಲೆ ಮನುಷ್ಯನನ್ನ ದೇವ್ರು ಕಾಣುವಂಥ ದೃಷ್ಟಿ ಯಾವ ರೀತಿಯಾಗಿ ಅಂದರೆ ಸಮಾನ. ಎಲ್ಲರೂ ನೀವು ಸಮಾನವಾಗಿ ಭೂಮಿಯನ್ನು ಹಂಚ್ಕೊಳ್ಳಿ, ಸಮಾನವಾಗಿ ಬದುಕಿ, ಒಂದಂಗಿ ಎರಡಂಗಿ ಉಳ್ಳಂಥವನು ಇನ್ನೊಂದು ಅಂಗಿಯನ್ನು ಇಲ್ಲದಂಥವನಿಗೆ ಒಂದು ಅಂಗಿಯನ್ನು ಕೊಡಲಿ ಎಂಬುದಾಗಿ ಕ್ರಿಸ್ತನ ಹೇಳುವಂಥ ಮಾತುಗಳನ್ನು ನಾವು ಜ್ಞಾಪಿಸ್ಕೊಳ್ಬೇಕು. ಆಗಿರುವಂಥ ಕಾರಣ
ಒಂದು ವೇಳೆ ಇವ್ರು ಹೇಳುವಂಥ ಮಾತು ಸುಳ್ಳ ಅಂತಂದ್ರೆ ಬೈಬಲ್ಗೆ ವ್ಯತಿರೇಕವಾಗಿ, ಬೈಬಲ್ಗೆ ವಿರುದ್ಧವಾಗಿರುವಂಥ ಆಲೋಚನೆಗಳು, ಬೈಬಲ್ಗೆ ವಿರುದ್ಧವಾದಂಥ ಮಾತುಗಳು ಎನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಚಾರ ಏನು ಅಂದರೆ, ಮಾನವನ ಶರೀರಕ್ಕೆ ಸ್ವಲ್ಪ ಬೆಳಕನ್ನು ನೋಡುವಂಥ ಶಕ್ತಿ ಮಾತ್ರವೇ ಇದೆ, ಸ್ವಲ್ಪ ಶಬ್ದವನ್ನು ಕೇಳುವಂಥ ಶಕ್ತಿ ಮಾತ್ರವೇ ಮನುಷ್ಯನ ಶರೀರಕ್ಕೆ ಇದೆ. 12 ಗಂಟೆಯಲ್ಲಿ ನೇರವಾಗಿ ಸೂರ್ಯನನ್ನು ನೋಡೋದಕ್ಕಾಗುತ್ತಾ? ಸಾಧ್ಯ ಇಲ್ಲ, ನೋಡೋದಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಶಬ್ದವನ್ನು ನಾವು ಕಿವಿಯಿಂದ ಕೇಳೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಆಲೋಚನೆ ಮಾಡಿ, ದೇವರ ಸ್ವರ ಗುಡುಗಿನಂಥದ್ದು. ನಮಗೆ ವಾಕ್ಯಗಳು ಗೊತ್ತಿದೆ. ಆತನು ಮಾತನಾಡಿದ್ರೆ, ಯಾಕೆಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ಅನ್ನುವಂಥದ್ದು ಗೊತ್ತಿದೆ, ದೊಡ್ಡ ಸ್ಫೋಟ ಬಂದಿದೆ, ಅದರ ಮೂಲಕವಾಗಿ ಇಡೀ ಸೃಷ್ಟಿ ಉಂಟಾಗಿದೆ ಅಂದ್ರೆ ದೊಡ್ಡ ಸ್ಫೋಟ ಏನು? ದೇವರ ಮಾತು. ಆ ಸ್ಫೋಟವನ್ನ, ಆ ಮಾತನ್ನ ಮನುಷ್ಯನ ಕಿವಿಗಳು ಕೇಳೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಶರೀರ ತಟ್ಕೊಳ್ಳಲ್ಲ, ಅದನ್ನ ತಡೆದುಕೊಳ್ಳಲ್ಲ. ಸೂರ್ಯನನ್ನೇ ನೋಡೋದಕ್ಕಾಗದೇ ಇರುವಂತ ಮನುಷ್ಯನ ಕಣ್ಣುಗಳು ದೇವ್ರನ್ನ ನೋಡೋದಕ್ಕೆ ಸಾಧ್ಯವಾ? ಆಲೋಚನೆ ಮಾಡಿ. ದೇವರು ಈ 66 ಪುಸ್ತಕಗಳನ್ನ ಬರೆಸಿ ಕೊಡುವಂಥದ್ರ ಹಿಂದೆ ಇರುವಂತ ಉದ್ದೇಶ ಏನು ಅಂತ ಅಂದ್ರೆ, ದೇವರು ಮನುಷ್ಯನ ಕಣ್ಣಿಗೆ ಕಾಣದೇ ಇರುವಂತ ಕಾರಣ, ಮನುಷ್ಯನ ಆ ದೇವರ ಮಾರ್ಗದಲ್ಲಿ ಬದುಕಬೇಕಾಗಿರುವಂತ ಕಾರಣ ಈ ಗ್ರಂಥಗಳನ್ನ ಬರೆಸಿ ಕೊಟ್ಟಿದ್ದಾನೆ. ಯಾಕೆಂತಂದ್ರೆ ಮನುಷ್ಯನು ದೇವರ ವಿಷಯದಲ್ಲಿ ಮೋಸ ಹೋಗ್ಬಾರ್ದು. ಯಾಕೆಂದ್ರೆ ಯಾವುದೊಬ್ಬ ಮನುಷ್ಯನ ಹಣದ ವಿಷಯದಲ್ಲೋ, ಧನದ ವಿಷಯದಲ್ಲೋ, ಅಧಿಕಾರದ ವಿಷಯದಲ್ಲೋ, ಆತನ ಕೆಲಸ ಕಾರ್ಯಗಳ ವಿಷಯದಲ್ಲಿ, ಯಾವ ವಿಷಯದಲ್ಲಿ ಭೌತಿಕವಾಗಿ ಅವನು ಮೋಸ ಹೋದ್ರೂ ಕೂಡ ಅದಕ್ಕಿಂತ ಹೆಚ್ಚಿನದಾಗಿರುವಂಥದ್ದನ್ನ ಸಂಪಾದನೆ ಮಾಡಿಕೊಳ್ಬೋದು. ಆದರೆ ದೇವರ ಮಾತುಗಳ ವಿಷಯದಲ್ಲಿ ಒಂದು ವೇಳೆ ಮೋಸ ಹೋದ ಅಂದ್ಕೊಂಡ್ರೆ ನರಕಾಗ್ನಿ ಹೋಗ್ಬೇಕಾಗುತ್ತೆ. ಆಗಿರುವಂಥ ಕಾರಣವೇ ದೇವರು ಆತನ ಮನುಷ್ಯನ ಕಣ್ಣಿಗೆ ಕಾಣದೇ ಇರುವಂತ ರೀತಿಯಲ್ಲಿ ಇರುವಂತ ಕಾರಣ, ಮನುಷ್ಯನ ಕಣ್ಣಿಗೆ ಕಾಣಕ್ಕಾಗದೇ ಇರುವಂತ ಕಾರಣವೇ ಕಣ್ಣಿಗೆ ಕಾಣುವಂಥ ಅಕ್ಷರಗಳನ್ನು ಬಳಸಿಕೊಟ್ಟಿದ್ದಾನೆ. ಆತನ ಮಾತುಗಳನ್ನು ಆತನು ಬರೆಸಿಕೊಟ್ಟಿದ್ದಾನೆ. ಅದನ್ನು ನಾವು ಎಚ್ಚರಿಕೆಯಿಂದ ಓದಿ ತಿಳ್ಕೋಬೇಕು. ದೇವರು ಈ 66 ಪುಸ್ತಕಗಳನ್ನು ಕೊಟ್ಟಿದ್ದಲ್ದಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾನೆ. ಗಮನಿಸಿ ಒಂದ್ಸರಿ. ಮಾರ್ಕನ ಬರೆದ ಸುವಾರ್ತೆ 4:24 ವಚನದಲ್ಲಿ ಏನಿದೆಯೋ, ಮಾರ್ಕ 4:24 ಬೇಗ ಓದಿ. ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಅಂದ್ರೆ ಯಾವುದೇ ಒಬ್ಬ ಮನುಷ್ಯನು ದೇವರ ವಾಕ್ಯವನ್ನ ಹೇಳ್ತಾ ಇದ್ದಾನೆ ಅಂದ್ರೆ ಯಾರು ಹೇಳ್ತಾ ಇದ್ದಾನೆ ಎನ್ನುವಂಥದ್ದು ಮುಖ್ಯ ಅಲ್ಲ, ಏನು ಹೇಳ್ತಾ ಇದ್ದಾನೆ ಎನ್ನುವಂಥದ್ದೇ ಮುಖ್ಯ. ಇವತ್ತು ಬೋಧಕರಾದಂಥವರು ಈ ದೇವರು ಕಾಣ್ತಾನೆ, ದೇವ್ರ ದರ್ಶನವನ್ನು ಕೊಡ್ತಾನೆ ಎನ್ನುವಂಥ ವಿಷಯದಲ್ಲಿ ಮಾತನಾಡುವಂಥದ್ದಾದರೆ ಬಹಳವಾದಂಥ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು, ಬಹಳವಾದಂಥ ರೀತಿಯಲ್ಲಿ ಉಪವಾಸವನ್ನು ಮಾಡಬೇಕು, ಮೊಣಕಾಲೂರಿ ಪ್ರಾರ್ಥನೆಯನ್ನು ಮಾಡಬೇಕು, ಆವಾಗಲೇ ದೇವ್ರು ಕಾಣ್ತಾನೆ ಎಂಬುದಾಗಿ ಹೇಳ್ತಿರ್ತಾರೆ. ಇಂಥ ಮಾತುಗಳನ್ನು ಹೇಳುವಂಥದ್ದು ಒಂದು ವೇಳೆ ಬೈಬಲ್ ಒಪ್ಪುತ್ತಾ ಅಂತ ಅಂದರೆ, ನಾವು ಒಂದ್ಸರಿ ಈಗ ಈ ರೀತಿಯಾಗಿ ಮಾಡಿದ್ರೆ, ಆ ರೀತಿಯಾಗಿ ಮಾಡಿದ್ರೆ ದೇವರು ಕಾಣ್ತಾನೆ ಎನ್ನುವಂಥ ರೀತಿಯಲ್ಲಿ ಇವ್ರು ಹೇಳ್ತಾ ಇದ್ದಾರೆ ಅಂದರೆ, ಇಷ್ಟಕ್ಕೂ ದೇವರು ಯಾವ ರೀತಿಯಾಗಿದ್ದಾನೆ ಅದನ್ನು ತಿಳ್ಕೋಬೇಕಲ್ಲ ಬೈಬಲಿಂದಾನ. ಯೋಹಾನ್ ಸುವಾರ್ತೆ 4:24 ಗಮನಿಸಿ, ಏನಿದೆಯೋ ಯೋಹಾನ್ ಸುವಾರ್ತೆ 4:24, ದೇವರು ಆತ್ಮ ಸ್ವರೂಪನು. ದೇವರು ಆತ್ಮ ಅಂದ್ರೆ ಮನುಷ್ಯನ ಕಣ್ಣಿಗೆ ಆತ್ಮ ಕಾಣುತ್ತಾ? ಕಾಣಲ್ಲ. ನಮ್ಮೊಳಗಿರುವಂತ ಆತ್ಮ ಕಾಣುತ್ತಾ? ಕಾಣಲ್ಲ. ಮನುಷ್ಯನ ಯಾವುದೊಬ್ಬ ಮನುಷ್ಯರ ಮಧ್ಯದಲ್ಲಿ ಕೆಲವು ಮನುಷ್ಯರು ಸಾಯ್ತಾ ಇರ್ತಾರೆ. ಅವ್ರೊಳಗಿರುವಂತ ಆತ್ಮ ಈಚೆಗೆ ಹೋಗ್ತಾ ಇರ್ತತೆ. ಯಾವ ಮನುಷ್ಯನಾದ್ರೂ ಆತ್ಮವನ್ನು ನೋಡಿದನ? ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮನುಷ್ಯನ ಶರೀರದ ಕಣ್ಣಿಗೆ ಆತ್ಮ ಕಾಣಲ್ಲ. ಆ ರೀತಿಯಾಗಿ ದೇವರು ಕೂಡ ಆತ್ಮವಾಗಿದ್ದಾಗ ಮನುಷ್ಯನ ಕಣ್ಣಿಗೆ ಕಾಣುವಂಥದ್ದು ಸಾಧ್ಯವಾ? ಆತನ ಮೊಣಕಾಲು ಊರಿದ್ರು, ಪ್ರಾರ್ಥನೆ ಮಾಡಿದ್ರು, ಏನೇ ಮಾಡಿದ್ರು ದೇವರು ಮನುಷ್ಯನ ಕಣ್ಣಿಗೆ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ನಾವು ಉದಾಹರಣೆಯಾಗಿ ನೋಡುವಂಥದ್ದಾದ್ರೆ ಒಂದು ಫ್ಯಾನ್ ಇರ್ತದೆ, ಇಲ್ಲ ಭೌತಿಕವಾಗಿ ಯಾವುದೋ ಒಂದು ವಿದ್ಯುತ್ ಯಂತ್ರಗಳಿರ್ತವೆ. ಇವೆಲ್ಲವೂ ಕೂಡ ಈಗ ಒಂದು ಫ್ಯಾನ್ ಇದೆ ಅಂದ್ಕೊಂಡ್ರೆ ಅದು ತಿರುಗ್ತಾ ಇರ್ತದೆ. ಅದರೊಳಗಿರುವಂಥ ಒಂದು ಶಕ್ತಿ ಇದೆಯಾ? ಶಕ್ತಿ ಇದೆ. ಆ ಒಂದು ವಿದ್ಯುತ್ ಎನ್ನುವಂಥ ಶಕ್ತಿ ಇರುವಂಥ ಕಾರಣವೇ ಫ್ಯಾನ್ ಎನ್ನುವಂಥದ್ದು ತಿರುಗುವಂಥ ಅನುಭವ ಭಾಸವಾಗುತ್ತೆ, ಅನುಭವ ಆಗುತ್ತೆ ಹೊರತು ಅದನ್ನ ವಿದ್ಯುತ್ತನ್ನು ನಾವು ನೋಡಿದ್ದೀವಿ ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯವಾ? ಒಂದು ವೇಳೆ ವಿದ್ಯುತ್ತನ್ನ ನೋಡಿದ್ದೀವಿ ಅಂತ ಹೇಳಿ ಹೇಳುವಂಥವನು ಹುಚ್ಚನು ಎನ್ನುವಂಥ ರೀತಿಯಲ್ಲಿ ತೀರ್ಮಾನ ಮಾಡಬೇಕು. ಆ ರೀತಿಯಾಗಿ ನಿನ್ನೆ ಆತ್ಮಸ್ವರೂಪರಾದಂಥ ದೇವರನ್ನ ನೋಡಿದ್ದೀನಿ ಎನ್ನುವಂಥ ರೀತಿಯಲ್ಲಿ ಮಾತನಾಡುವಂಥವನು ಕೂಡ ಹುಚ್ಚನೆ ಅಂತ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೋಸ್ಕರವೇ ಅಪೊಸ್ತಲನಾದಂಥ ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 1:20 ವಚನದಲ್ಲಿ ಏನು ಹೇಳ್ತಾ ಇದ್ದಾನೆ ಒಂದ್ಸರಿ ಆ ಮಾತನ್ನ ಗಮನಿಸಿ. ರೋಮರು 1:20, ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಆತನ ನಿತ್ಯ ಶಕ್ತಿಯು, ದೈವತ್ವವು ಜಗತ್ತು ಉತ್ಪತ್ತಿ ಮೊದಲುಗೊಂಡು ವಾಕ್ಯಗಳನ್ನು ಬರೆಸಿಕೊಟ್ಟಿದ್ದಲ್ಲದೆ ಜಗತ್ತಿನಲ್ಲಿ ಈ ಸೃಷ್ಟಿಯಲ್ಲಿ ಆತನ ಗುಣಲಕ್ಷಣಗಳನ್ನು ಇಟ್ಟಿದ್ದಾನೆ. ಮನುಷ್ಯ ನೀವೆಲ್ಲವನ್ನ ನೋಡಿ, ಇದು ದೇವರ ಗುಣಲಕ್ಷಣವೇ. ಯಾಕಂದ್ರೆ ಮನುಷ್ಯನ ಗುಣಲಕ್ಷಣಗಳಿಂದ ಪ್ರಕೃತಿಯಲ್ಲಿ ಮನುಷ್ಯನು ಸ್ವಲ್ಪ ಕಾಲ ಮಾತ್ರವೇ ಇದ್ದ ಆತನು ಹೋಗ್ತಾ ಇರ್ತಾನೆ. ನಿತ್ಯ ಶಕ್ತಿ ಎನ್ನುವಂಥದ್ದು ದೇವರ ಗುಣಲಕ್ಷಣ.
ಪ್ರಕೃತಿಯಲ್ಲಿ ದೇವರ ಗುಣಲಕ್ಷಣಗಳನ್ನು ಇಟ್ಟಿರುವಂಥದ್ದು ಏನಕ್ಕೆ ಅಂದರೆ ಮನುಷ್ಯನು ನೋಡಿ ದೇವರನ್ನ ಅರ್ಥ ಮಾಡಿಕೊಳ್ಳಬೇಕು. ಏನಕ್ಕೋಸ್ಕರ 66 ಪುಸ್ತಕಗಳನ್ನು ಕೊಟ್ಟು ದೇವರ ಪ್ರಕೃತಿಯಲ್ಲಿ ಗುಣಗಳನ್ನು ಇಟ್ಟು ವಾಕ್ಯದಲ್ಲಿ ಕೂಡ ನೀವು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದಾನೆ ಅಂದರೆ ಆತನು ಮನುಷ್ಯನ ಕಣ್ಣಿಗೆ ಕಾಣುವುದಕ್ಕೆ ಸಾಧ್ಯವಿಲ್ಲದೆ ಇರುವಂಥ ಕಾರಣ. ಗಮನಿಸಿ ಈ ಮಾತನ್ನ. ಆಗಿರುವಂಥ ಕಾರಣವೇ ಇಷ್ಟೆಲ್ಲ ಎಚ್ಚರಿಕೆಯನ್ನ ಕೊಡ್ತಾ ಪ್ರಕೃತಿಯಲ್ಲಿ ಆತನ ಗುಣವನ್ನು ಇಡ್ತಾ ಕಣ್ಣಿಗೆ ಕಾಣದಂಥ ರೀತಿಯಲ್ಲಿ ಮನುಷ್ಯನು ಕಾಪಾಡೋದಕ್ಕೋಸ್ಕರ ಆತನ ಪ್ರಯತ್ನ ಪಡ್ತಲೇ ಇದ್ದಾನೆ. ಅವತ್ತಿಗೂ ಕೂಡ ಆತ ಅವತ್ತಿಂದಲೂ ಕೂಡ ಪರಿತಪಿಸ್ತಾ ಇದ್ದಾನೆ ಆ ತಂದೆಯಾದಂಥ ದೇವರು. ಗಮನಿಸಿ ಈ ಮಾತನ್ನ. ಒಂದು ವೇಳೆ ದೇವರನ್ನ ಯಾರಾದರೂ ನೋಡಿದಾರಾ ಎನ್ನುವಂಥ ವಿಚಾರಕ್ಕೆ ಬರುವಂಥದ್ದಾದ್ರೆ ಬೈಬಲ್ ಸ್ಪಷ್ಟವಾಗಿ ಏನು ಹೇಳುತ್ತೆ? ಯೋಹಾನ್ ಸುವಾರ್ತೆ 5:37 ಗಮನಿಸಿ. ಯೋಹಾನ್ ಸುವಾರ್ತೆ 5:37 ವಚನವನ್ನ. ತಂದೆಯು ನನ್ನ ವಿಷಯವಾಗಿ ಸಾಕ್ಷ್ಯ ಕೊಡುತ್ತಾನೆ. ತಂದೆಯು, ಗಮನಿಸಿ, ತಂದೆಯ ವಿಷಯದಲ್ಲಿ ಹೇಳ್ತಾ ಇದ್ದೀನಿ, ಎಂದಾದರೂ ಆ ಒಂದು ತಂದೆಯ ಆತನ ಸ್ವರವನ್ನ ಕೇಳಿದ್ದೂ ಇಲ್ಲ, ಆತನ ರೂಪವನ್ನು ನೋಡಿದ್ದೂ ಇಲ್ಲ, ಆತನ ಧ್ವನಿಯನ್ನ ಕೇಳಿಲ್ಲ, ಆತನ ರೂಪವನ್ನು ನೋಡಿಲ್ಲ. ಗಮನಿಸಿ, ನನಗೆ ದೇವ್ರ ದರ್ಶನ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳುವಂತ ಮೂರ್ಖರು ಇದನ್ನು ಅರ್ಥ ಮಾಡ್ಕೋಬೇಕು. ಸ್ಪಷ್ಟವಾಗಿ ಕ್ರಿಸ್ತನೇ ಹೇಳ್ತಾ ಇದ್ದಾನೆ, ಸಾಕ್ಷಾತ್ ಕ್ರಿಸ್ತನೇ, ಪರಲೋಕದಿಂದ ಬಂದಿರುವಂಥ ಕ್ರಿಸ್ತನೇ ಹೇಳ್ತಾ ಇದ್ದಾನೆ. ಯಾವ ಸುಳ್ಳನ್ನು ಮಾತನಾಡದಂಥ ಕ್ರಿಸ್ತನು ಈ ಒಂದು ವೇಳೆ ಸುಳ್ಳನ್ನೇ ಹೇಳ್ತಾನ? ಇವ್ರು ಹೇಳುವಂಥ ಮಾತು ಸತ್ಯವಾಗಿರುವಂಥದ್ದಾದ್ರೆ ಬೈಬಲ್ ಸುಳ್ಳು, ಇವ್ರು ಹೇಳುವಂಥ ಮಾತು ಸತ್ಯವಾಗಿರುವಂಥದ್ದಾದ್ರೆ ಯೇಸು ಕ್ರಿಸ್ತನ ಹೇಳಿರುವಂಥ ಮಾತು ಸುಳ್ಳು, ಇವ್ರು ಹೇಳಿರುವಂಥ ಮಾತು ನಿಜ ಅನ್ನುವಂಥದ್ದಾದ್ರೆ ಯೇಸು ಕ್ರಿಸ್ತನ ಪಾಪಿ. ಯಾಕಂದ್ರೆ ಆತನ ಸುಳ್ಳು ಹೇಳ್ದಂಗೆ ಆಯ್ತಲ್ಲ. ಇಲ್ಲಿಗೆ ಕ್ರಿಸ್ತನೇ ಏನು ಹೇಳ್ತಾ ಇದ್ದಾನೆ? ನೀವೆಂದಾದರೂ ಆತನ ಧ್ವನಿಯನ್ನು ಕೇಳಿಲ್ಲ, ಆತನ ಸ್ವರವನ್ನು ನೀವು ಕೇಳಿಲ್ಲ, ಆತನ ರೂಪವನ್ನು ನೋಡಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಲೋಚನೆ ಮಾಡಿ. ಈಗ ನಮಗೊಂದು ಡೌಟ್ ಬರ್ಬೋದು, ಹಳೆ ಒಡಂಬಡಿಕೆಯಲ್ಲಿ ತಂದೆಯನ್ನು ನೋಡಿದಂಥ ರೀತಿಯಲ್ಲಿ ಕೆಲವು ಮಾತುಗಳು ಬರೆಯಲ್ಪಟ್ಟಿದೆ. ಆ ಮಾತುಗಳನ್ನ ಒಂದ್ಸರಿ ಕೆಲವು ಮಾತುಗಳನ್ನು ನೋಡಿಕೊಳ್ಳೋಣ. ಆದಿಕಾಂಡ ಗ್ರಂಥ 32ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸಿ. ಆದಿಕಾಂಡ 32:30. ಯಾಕೋಬನು ಹೇಳುವಂತ ಮಾತನ್ನು ಗಮನಿಸಿ. ನಾನು ದೇವರನ್ನೇ ಪ್ರತ್ಯಕ್ಷವಾಗಿ ನೋಡಿದ್ದೇನಲ್ಲ. ಯಾಕಂದ್ರೆ ಆತನು ಇದು ದೇವದೂತನ ಜೊತೆಯಲ್ಲಿ ಒಡೆದಾಡಿದಂಥ ಸಂಗತಿ ನಮಗೆ ಆದಿಕಾಂಡದಲ್ಲಿ ನಾವು ನೋಡ್ಕೊಂಡಿದ್ದೀವಲ್ಲ. ಅಲ್ಲಿ ಆತನು ಏನ್ ಹೇಳ್ತಾ ಇದ್ದಾನೆ? ದೇವರನ್ನೇ ಪ್ರತ್ಯಕ್ಷವಾಗಿ ನಾನು ನೋಡಿದ್ದೇನಲ್ಲ ಎಂಬುದಾಗಿ ಹೇಳ್ತಾ ಇದ್ದೇನಾ? ಗಮನಿಸಿ, ದೇವರನ್ನ ನೋಡಿದ್ರೆ ಮನುಷ್ಯನು ಸಾಯ್ಬೇಕಾಗಿತ್ತಲ್ವಾ, ಆದ್ರೆ ನಾನೇನೋ ಜೀವಂತವಾಗಿದ್ದೀನಿ ಎಂಬುದಾಗಿ ಆತನು ಹೇಳ್ತಾ ಇದ್ದೇನೆ. ಆತನ ಏನಾದ್ರೂ ಒಂದ್ ವೇಳೆ ದೇವ್ರನ್ನ ನೋಡಿದ್ರೆ ಸಾಯ್ಬೇಕಾಗಿತ್ತು, ಆದ್ರೆ ಒಂದ್ ವೇಳೆ ಆತನ ಸತ್ತಿಲ್ಲ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಒಂದ್ ವೇಳೆ ಆತನ ದೇವ್ರನ್ನ ನೋಡಿದನ, ದೇವದೂತನನ್ನು ನೋಡಿದನ? ವಾಕ್ಯಕ್ಕೆ ವಾಕ್ಯವೇ ಉತ್ತರವನ್ನ ಕೊಡಬೇಕು. ಬೈಬಲ್ನ ಯಾವ ರೀತಿಯಾಗಿ ಓದ್ಬೇಕನ್ನುವಂಥದ್ದು ನಾನು ಮೊದಲೇ ಒಂದು ವಿಷಯದಲ್ಲಿ ಹೇಳಿದ್ದೀನಲ್ಲ, ಆ ರೀತಿಯಾಗಿ ನಾವು ಹಳೆ ಒಡಂಬಡಿಕೆಯಲ್ಲೇ ಓದ್ಕೊಂಡು ಹೋಗುವಂಥದ್ದರೆ ಹೋಶೇಯನ ಗ್ರಂಥ ಎನ್ನುವಂಥ ಚಿಕ್ಕ ಪ್ರವಾದಿ ಗ್ರಂಥಗಳಲ್ಲಿ ಆ ಒಂದು ಗ್ರಂಥವನ್ನು ತೆಗೀರಿ. 12ನೇ ಅಧ್ಯಾಯದಲ್ಲಿ 3ನೇ ವಚನ 4ನೇ ವಚನದಲ್ಲಿ ಏನಿದೆಯೋ ಸ್ಪಷ್ಟವಾಗಿ ಈ ಒಂದು ಯಾಕೋಬನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಆ ಮಾತನ್ನು ನೋಡಿ. ಹೋಶೇಯನ ಗ್ರಂಥ 12ನೇ ಅಧ್ಯಾಯ 3-4ನೇ ವಚನವನ್ನ. ಯಾಕೋಬನು ಆ ಯಾಕೋಬನ ವಿಷಯದಲ್ಲೇ ಬರೆಯಲ್ಪಟ್ಟದ್ದು. ಆದಿಕಾಂಡದಲ್ಲಿರುವಂತಹ ಈ ಯಾಕೋಬನ ವಿಷಯದಲ್ಲೇ ಆ ಯಾಕೋಬನು ಗರ್ಭದಲ್ಲಿ ಅಣ್ಣನನ್ನು ವಂಚಿಸಿದನು, ಪೂರ್ಣ ಪ್ರಾಯದಲ್ಲಿ ದೇವರೊಂದಿಗೆ ಹೋರಾಡಿದನು. ಗಮನಿಸಿ, ದೇವರೊಂದಿಗೆ ಹೋರಾಡಿದನು. ಹೌದು, ಗಮನಿಸಿ, ದೇವದೂತನ ಸಂಗಡ ಹೋರಾಡಿ ಗೆದ್ದನು ಎಂಬುದಾಗಿದೆ. ಅಂದ್ರೆ ದೇವರೊಂದಿಗೆ ಅಲ್ವಾ? ದೇವರೊಂದಿಗೆ ಅಲ್ಲ. ಮೇಲಿನ ಮಾತನ್ನು ನೋಡ್ತಿದಂಗೆ ಏನಾದ ಅರ್ಥವಾಗುತ್ತೆ? ಓ ದೇವರೇ ಎಂಬುದಾಗಿ ಅರ್ಥವಾಗ್ಬಿಡ್ತತೆ. ಆದ್ರೆ ಕೆಳಗೆ ಬಂದ್ರೆ ಏನು ಅರ್ಥ ಆಗುತ್ತೆ? ನಾನು ಬೈಬಲ್ನ ಯಾವ ರೀತಿಯಾಗಿ ಓದಬೇಕು ಅಂತ ಹೇಳಿದ್ದೀನಿ. ಒಂದು ವಚನ ಅರ್ಥ ಆಗಲಿಲ್ಲ ಅಂದ್ರೆ ಅದನ್ನ ಮೇಲಿನ ವಚನ ಕೆಳಗಿನ ವಚನವನ್ನು ಓದಬೇಕು, ಅವಾಗ ಅರ್ಥವಾಗುತ್ತೆ ಎಂಬುದಾಗಿ ಹೇಳಿದ್ದೀನಿ. ಆ ರೀತಿಯಾಗಿ ನಿನ್ನ ಕೆಳಗೆ ಓದ್ಕೊಂಬಂದ್ರೆ ಏನಾಗುತ್ತೆ? ದೇವದೂತನ ಜೊತೆಯಲ್ಲಿ ಹೋರಾಡ ಇದ್ದಾನೆ ಎಂಬುದಾಗಿ ಹೇಳ್ತದೆ. ಅದಕ್ಕೋಸ್ಕರವೇ ಆತನು ಸತ್ತಿಲ್ಲ. ಗಮನಿಸಿ ಈ ಮಾತನ್ನ, ದೇವದೂತನ ಜೊತೆಯಲ್ಲಿ ಆತನು ಹೋರಾಡಿದ್ದಾನೆ. ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಏನು? ದೇವದೂತನ ಜೊತೆಯಲ್ಲಿ ಹೋರಾಡಿದ್ದಾನೆ ಹೊರತು ದೇವರೊಂದಿಗೆ ಅಲ್ಲ. ನರಮನುಷ್ಯನೊಂದಿಗೆ ಆ ಮಹಾದೇವರು ಹೋರಾಡುವಂಥ ಅವಶ್ಯಕತೆ ಇಲ್ಲ. ಇದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತ ಅಂದರೆ ಆ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ ನಾವು ಕೆಲವು ಮಾತುಗಳನ್ನು ನೋಡ್ಕೊಂಡು ಹೋಗುವಂಥದ್ದಾದರೆ, ಪರಲೋಕದಲ್ಲಿ ಈ ಒಂದು ಸೃಷ್ಟಿ ನಿರ್ಮಾಣದಕ್ಕಿಂತ ಮೊದಲೇ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಯಾರು ಯುದ್ಧ ಮಾಡ್ತಾರೆ? ದೇವರೇನಾದರೂ ಅಪವಾದಿ ಜೊತೆಯಲ್ಲಿ ಯುದ್ಧ ಮಾಡ್ತಾರೆ ಅಂದರೆ ಇಲ್ಲ. ಮಿಖಾಯೇಲನ ಅವನ ದೂತರು ಯುದ್ಧವನ್ನು ಮಾಡ್ತಾರೆ. ದೇವದೂತರಿಗೂ ಯುದ್ಧ ನಡೆಯುತ್ತೆ ಹೊರತು, ದೇವದೂತರಿಗೂ ಸೈತಾನನಿಗೂ ಯುದ್ಧ ನಡೆಯುತ್ತೆ ಹೊರತು ದೇವರೇ ಬಂದು ಯುದ್ಧಕ್ಕೆ ಇಳಿಯಲ್ಲ. ದೇವದೂತನ ಒಟ್ಟಿಗೆ ಯುದ್ಧ ಮಾಡದಂಥ ದೇವರು ಮನುಷ್ಯನೊಟ್ಟಿಗೆ ಯುದ್ಧವನ್ನು ಮಾಡ್ತಾನೆ, ಮನುಷ್ಯನೊಟ್ಟಿಗೆ ಹೋರಾಡ್ತಾನೆ. ಮನುಷ್ಯನ ವೇಳೆ ಮಹಾದೇವರ ಮುಂದೆ ಹೋರಾಡೋದಕ್ಕೆ ಸಾಧ್ಯವ? ಮಹಾದೇವರ ಒಟ್ಟಿಗೆ ಹೋರಾಡೋದಕ್ಕೆ ಸಾಧ್ಯವ? ಇದು ಕಾಮನ್ ಸೆನ್ಸ್. ಇದು ಆಲೋಚನೆ ಮಾಡಿ. ಇಷ್ಟು ಮಾತ್ರವಲ್ಲದೆ ಇನ್ನೊಂದು ಮಾತನ್ನು ಗಮನಿಸಿ. ಆದಿಕಾಂಡ ಗ್ರಂಥ 18ನೇ ಅಧ್ಯಾಯ 1ನೇ ವಚನವನ್ನ. ಆದಿಕಾಂಡ 18:1.
ಮಧ್ಯಾಹ್ನದಲ್ಲಿ ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಹಾ ಯೆಹೋವನು ಅವನಿಗೆ ದರ್ಶನವನ್ನು ಕೊಟ್ಟನು. ಗಮನಿಸಿ, ಯೆಹೋವನು ಅವನಿಗೆ ದರ್ಶನವನ್ನು ಕೊಟ್ಟನು ಎನ್ನುವಂತ ರೀತಿಯಲ್ಲಿ ಕಾಣ್ತಾ ಇದೆ. ಅಂದ್ರೆ ದೇವರನ್ನ ನೋಡಿದಾನ ಅಬ್ರಹಾಮನು. ಕೆಳಗೆ ಓದ್ಕೊಂಬನಿ ಏನಿದೆಯೋ. ಹಾ, 2ನೇ ವಚನ. ಹಾ, ಯಾರೋ 3 ಮಂದಿ ಪುರುಷರು. ಗಮನಿಸಿ, ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಗಮನಿಸಿ, ಇಲ್ಲಿ ಏನಿದೆಯೋ ಅಬ್ರಹಾಮನ ಏನ್ ನೋಡ್ತಾ ಇದ್ದೀನಿ, 3 ಜನ ನಿಂತಿರುವಂತದನ್ನ ನೋಡ್ತಾ ಇದ್ದೇನೆ. ಆತ್ಮಸ್ವರೂಪನಾದಂಥ ದೇವರು ಅಬ್ರಹಾಮನ ಕಣ್ಣಿಗೆ ಯಾವ ರೀತಿಯಾಗಿ ಕಾಣ್ತಾನೆ? ಈ ಅಬ್ರಹಾಮನ ಕಣ್ಣಿಗೆ 3 ಜನ ಕಾಣ್ತಾ ಇದ್ದಾರೆ ಅಂದ್ರೆ ಏನರ್ಥ? ಶರೀರದೊಂದಿಗೆ ಇರೋದಕ್ಕೆ ಕಾಣ್ತಾರೆ. ಯಾಕಂದ್ರೆ ಆತ್ಮ ಕಾಣಲ್ವಲ್ಲ. ಸೈತಾನನು ಎನ್ನುವಂತ ಆತ್ಮವೂ ಕಾಣಲ್ಲ, ದೇವದೂತ ಎನ್ನುವಂತ ಆತ್ಮವೂ ಕಾಣಲ್ಲ, ಪವಿತ್ರ ಆತ್ಮನೂ ಕೂಡ ಕಾಣಲ್ಲ, ನಮ್ಮ ಆತ್ಮವೂ ಕೂಡ ಕಾಣಲ್ಲ, ದೇವರ ಆತ್ಮವೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ. ಒಂದು ಅಬ್ರಹಾಮನಿಗೆ 3 ಜನ ಅಂತ ಹೇಳಿ ಕಾಣ್ತಾ ಇದ್ದಾನೆ ಅಂದ್ರೆ ಏನರ್ಥ? ಮನುಷ್ಯನ ರೂಪದಲ್ಲಿ ಬಂದಿರುವಂತ ದೇವದೂತರು. ಮನುಷ್ಯ ರೂಪವನ್ನು ಇಲ್ದಲೇ ಇದ್ರೆ ಭಯಪಟ್ಟು ಬಿಡ್ತಾ ಇದ್ರು ಒಂದ್ ವೇಳೆ. ಆಗಿರುವಂತ ಕಾರಣ ಮನುಷ್ಯ ರೂಪದಲ್ಲಿ ಬಂದಿರುವಂತ ದೇವದೂತರೇ ಹೊರತು ದೇವರು ಅಲ್ಲ. ಮತ್ತೆ ವಿಮೋಚನ ಕಂಡ 3ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನವನ್ನು ಗಮನಿಸಿ. ವಿಮೋಚನ ಕಂಡ ಮೋಶೆಯ ವಿಷಯ 3ನೇ ಒಂದು ಸಂಗತಿ. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ ಯೆಹೋವನು ಕಂಡು ದೇವರು ಆ ಪೊದೆಯೊಳಗಿಂದ ಮೋಶೆಯೇ ಮೋಶೆಯೇ, ದೇವರು ಆ ಪದೆಯೊಳಗಿಂದ ಮೋಶೆಯೇ. ಅಂದ್ರೆ ಇಲ್ಲಿ ಯೇಸು ಕ್ರಿಸ್ತನ್ ನೋಡಿದ್ರೆ ಯಾರು ಆತನ ಧ್ವನಿಯನ್ನ ಕೇಳಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನ್ ಯೋಹಾನ್ ಸುವಾರ್ತೆಯಲ್ಲಿ ಆ ಮಾತನ್ನ ಹೇಳಿದ್ರೆ, ಇಲ್ಲಿ ನೋಡಿದ್ರೆ ಮೋಶೆ ಎಂಬುದಾಗಿ ಕರೀತಾ ಇದ್ದಾರೆ. ದೇವರು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಆ ಮಾತುಗೂ ಈ ಮಾತುಗೂ ವ್ಯತಿರೇಕವಾಗಿ ಇಲ್ವಾ? ಗಮನಿಸಿ, ಆ ಮಾತುಗೂ ಈ ಮಾತುಗೂ ವ್ಯತಿರೇಕವಾಗಿದೆ. ಆದ್ರೆ 66 ಪುಸ್ತಕಗಳನ್ನು ಹುಡುಕಿದ್ರೆ ಉತ್ತರವು ಸಿಗುತ್ತೆ. ಅಲ್ಲಿ ದೇವದೂತನು ಮಾತನಾಡಿದನ, ಇಲ್ಲ ದೇವರೇ ಮಾತನಾಡಿದಾರ? ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸಿ. ಅಪೊಸ್ತಲರ ಕೃತ್ಯಗಳು 7:30. 40 ವರ್ಷ ತುಂಬಿದ ಮೇಲೆ ದೇವದೂತನು, ಗಮನಿಸಿ ಇಲ್ಲಿ ಏನಿದೆಯೋ, ದೇವದೂತನು, ದೇವರಲ್ಲ, ದೇವದೂತನು ಮುಳ್ಳಿನ ಪೊದೆಯೊಳಗೆ. ಅಂದ್ರೆ ಅಲ್ಲಿ ಮಾತಾಡಿದ್ಯಾರು? ದೇವದೂತನು. ದೇವ್ರನ್ನ ನೋಡಿದ್ರೆ ಯಾರಾದ್ರೂ ಬದುಕ್ತಾನ? ಗಮನಿಸಿ, ದೇವ್ರನ್ನ ನೋಡಿದ್ರೆ ಯಾರಾದ್ರೂ ಬದುಕ್ತಾರ? ವಿಮೋಚನ ಕಂಡ 33:20 ಗಮನಿಸಿ. ಬೇಗ ಓದು. ವಿಮೋಚನ ಕಂಡ 33:20. ಮೋಶ ಕೇಳ್ತಾ ಇದ್ದಾರೆ, ಸ್ವಾಮಿ ನಾನು ನಿನ್ನನ್ನು ನೋಡ್ಬೇಕೆಂಬುದಾಗಿ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೀನು ನನ್ನ ನೋಡೋದಕ್ಕಾಗಲ್ಲ ಅಂತ. ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ ಜೀವಿಸಲಾರನು, ಬದುಕುಳಿಯುವುದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಇವರು ನನಗೆ ದೇವ್ರ ದರ್ಶನವನ್ನು ಕೊಟ್ಟಿದ್ದೇನೆ ಅಂತ ಹೇಳಿ ಹೇಳ್ತಾ ಇರುವಂತವರು ಒಂದು ವೇಳೆ ನಿಜವೇ ಆಗಿದ್ರೆ, ದೇವರೊಂದು ವೇಳೆ ನಿಜವಾಗ್ಲೂ ಇವರಿಗೆ ಕಾಣಿಸ್ಕೊಂಡಿದ್ರೆ, ಇವರು ಆ ಮಾತನ್ನು ಹೇಳುವುದಕ್ಕೆ ಬದುಕುಳಿತಾ ಇರಲಿಲ್ಲ, ಸತ್ತೋಗ್ತಾ ಇದ್ರು. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಆದ್ರೆ ಸತ್ತೋಗ್ದಲ್ಲಿ ಅವ್ರೇಂದ್ರೆ ಏನರ್ಥ? ಇವ್ರು ಹೇಳುವಂತ ಮಾತು ಸುಳ್ಳು ಅಂತ ಹೇಳಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇವಾಗ ಆದಿಕಾಂಡ 3ನೇ ಅಧ್ಯಾಯ 9ನೇ ವಚನ 10ನೇ ವಚನವನ್ನ ಗಮನಿಸಿ. ಇಲ್ಲಿ ಏನಿದೆಯೋ, ಯೆಹೋವ ದೇವರು ಮನುಷ್ಯನನ್ನು ಆದಾಮನ ವಿಷಯದಲ್ಲಿ ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು. ಅಂದ್ರೆ ಆದಾಮನು ಯಾವ ರೀತಿಯಾಗಿ ದೇವರ ಸ್ವನವನ್ನ ಕೇಳಿ ತಡೆದುಕೊಳ್ಳುವಂತವನಾಗಿದ್ದಾನೆ. ಆದಾಮನು ಸತ್ತಿಲ್ವಾ? ಆಲೋಚನೆ ಮಾಡಿ. ಆದಾಮನಿಂದಲೇ ಈ ಸಂತಾನ ಎಲ್ಲ ಬಂದಿದೆ. ಆತನಿಗೆ ಮಕ್ಕಳಾಗುವುದಕ್ಕಿಂತ ಮೊದಲನೇ ದೇವರಿ ಮಾತನ್ನು ಹೇಳಿದ, ನೀನು ಎಲ್ಲಿದೆ ಎಂಬುದಾಗಿ ಕೇಳಿದಂಥ ರೀತಿಯಲ್ಲಿ ಕಾಣುತ್ತೆ. ಮತ್ತೆ ಯಾಕೆ ಆತನು ಸಾಯದೆ ಉಳ್ಕೊಂಡಿದ್ದಾನೆ ಆದಾಮನು? ಅವನು ಯಾವ ರೀತಿಯಾಗಿ ತಡೆದುಕೊಂಡಿದ್ದಾನೆ ಆಲೋಚನೆ ಮಾಡಿ. ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಇದೆ. ಇದೇನು ಅಂದರೆ, ಯಾಕೋಬನ ಕಾಲಕ್ಕೆ ಬರುವಂಥ ಸಮಯದಲ್ಲಿನೇ ನಾನು ದೇವರನ್ನೇ ಪ್ರತ್ಯಕ್ಷವಾಗಿ ನೋಡಿದ್ದೀನಲ್ಲ, ಆದರೂ ನಾನು ಸತ್ತೋಗದಲ್ಲಿ ಉಳ್ಕೊಂಡಿದ್ದೀನಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅಂದರೆ ಅದಕ್ಕಿಂತ ಹಿಂದಿನ ಕಾಲಕ್ಕೆ ಹೋದಾಗ ಆದಾಮನು ದೇವದೂತನ ಮಾತನ್ನು ಕೇಳಿ ಇವನು ಕೂಡ ದೇವರೇ ಎಂಬುದಾಗಿ ಭಾವಿಸಿರುವಂಥ ಘಟನೆಗಳಿವೆಲ್ಲ ಅಷ್ಟೇ.
ಯಾವ ರೀತಿಯಾಗಿ ಅಂತೀರಾ? ಯಾವ ರೀತಿಯಾಗಿ ಇವರು ದೇವರು ಎಂಬುದಾಗಿ ಭಾವಿಸಿದ್ದಾರೆ ಅಂತ ಹೇಳ್ತೀರಾ? ಒಂದ್ಸರಿ ನ್ಯಾಯಸ್ಥಾಪಕರ ಗ್ರಂಥ 6:22 ಗಮನಿಸಿ. ನ್ಯಾಯಸ್ಥಾಪಕರ ಗ್ರಂಥ 6:22. ಆತನ ಯೆಹೋವನ ದೂತನೆಂದು ಗಿದ್ಯೋನನು ತಿಳಿದು ಭಯಪಟ್ಟು, ಅಯ್ಯೋ ಕರ್ತನೇ, ಯೆಹೋವನೇ, ಯೆಹೋವನ ದೂತನನ್ನ ಮುಖಾಮುಖಿಯಾಗಿ ನೋಡಿಬಿಟ್ಟೆನಲ್ಲ. ಗಮನಿಸಿ, ಕರ್ತನೇ ಯೆಹೋವನೇ ಎಂಬುದಾಗಿ ಆತನ ಸಂಬೋಧನೆ ಮಾಡುವಂತ ರೀತಿಯಲ್ಲಿ ಕಾಣುತ್ತೆ. ಆಗಿರುವಂತ ಕಾರಣ ಅವು ಆಗಿನ ಕಾಲದಲ್ಲಿ ನೋಡುವಂತ ಸಮಯದಲ್ಲಿ ಅವರು ಆ ರೀತಿಯಾಗಿ ಬರುವಂತ ಕಾರಣ, ಅವರು ಎಷ್ಟೋ ಮಿರಾಕಲ್ಗಳನ್ನು ಮಾಡುವಂತ ಕಾರಣವೇ ಇವರು ದೇವರು ಎನ್ನುವಂಥ ರೀತಿಯಲ್ಲಿ ಭಾವಿಸಿರುವಂಥದ್ದಿದೆ ಹೊರತು ನರಮನುಷ್ಯನ ಕಣ್ಣಿಗೆ ದೇವರು ಕಂಡಿಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಉದಾಹರಣೆಯಾಗಿ ನಾವು ನೋಡುವಂಥದ್ದಾದರೆ, ಗೌರ್ಮೆಂಟ್ ಯಾವುದೋ ಒಂದು ಆರ್ಡರ್ನ ಪಾಸ್ ಮಾಡುತ್ತೆ. ಆ ಒಂದು ಗೌರ್ಮೆಂಟಲ್ಲಿ ಕೆಲಸ ಮಾಡುವಂಥ ಅದರ ಕೈ ಕೆಳಗಿರುವಂಥ ಅಧಿಕಾರಿಗಳೆಲ್ಲರೂ ಕೂಡ ಆ ಒಂದು ಜಿಯೋವನ್ನು, ಆ ಒಂದು ಆರ್ಡರ್ನ ಪಾಸ್ ಮಾಡುವಂಥದ್ರ ಕೆಲಸವನ್ನು ಮಾಡ್ತಾರೆ. ಆ ರೀತಿಯಾಗಿ ದೇವರಿಂದ ಬಂದಿರುವಂಥ ಯಾವುದೇ ಕೆಲಸವನ್ನಾಗಿರ್ಬೋದು ಅದನ್ನು ಮಾಡುವಂಥದ್ರಲ್ಲಿ ಈ ದೇವದೂತರು ಪಾಲ್ಗೊಂಡು ದೇವರು ಹೇಳುವಂಥದ್ದೇನು ಅಂದರೆ ಎಂಬುದಾಗಿ ಈ ರೀತಿಯಾಗಿ ಹೇಳ್ತಾ ದೇವರು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆ ರೀತಿಯಾಗಿ ಮಾಡುವಂಥ ಕಾರಣ ಕೆಲವರು ದೇವರು ಎಂಬುದಾಗಿ ಭಾವಿಸಿರುವಂಥದ್ದಿದೆ. ಯಾಕಂದ್ರೆ ಯಾಕೋಬನೇ ಹಂಗಂತ ಹೇಳ್ತಾನಲ್ಲ, ನಾನು ದೇವದೂತನನ್ನು ಪ್ರತ್ಯಕ್ಷವಾಗಿ ನೋಡ್ಬಿಟ್ಟಿದ್ದೀನಿ, ನಾನು ಸಾಯ್ದಲ್ಲೇ ಉಳ್ಕೊಂಡಿದ್ದೀನಿ ಎಂಬುದಾಗಿ. ಅಂದರೆ ಏನಿದ್ರ ಅರ್ಥ? ಏನಾದ್ರೂ ನಾವು ನೋಡಿದ್ರೆ ಸಾಯ್ತೀವೇನೋ, ಇವು ಶ್ರೇಷ್ಠರು ಎನ್ನುವಂಥ ರೀತಿಯಲ್ಲಿ ಆಲೋಚನೆ ಮಾಡಿ. ಆದರೆ ಇವರೆಲ್ಲರೂ ಕೂಡ ಊಳಿಗದ ಆತ್ಮಗಳು ಎಂಬುದಾಗಿ ಸ್ಪಷ್ಟವಾಗಿ ಇಬ್ರಿಯರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯದಲ್ಲಿ ನೋಡ್ಕೊಂಡು ಹೋಗುವಂಥದ್ದರೆ ಕಾಣುತ್ತೆ. ಇವರೆಲ್ಲರೂ ನಮಗೆ ಸೇವೆ ಮಾಡುವುದಕ್ಕೋಸ್ಕರ ಇರುವಂಥವರು ಎಂಬುದಾಗಿ ಆಗಿರುವಂಥ ಕಾರಣ ದೇವರೇನು ಮಾಡ್ತಾ ಇದ್ದಾನೆ, ಆತನು ಕಾಣುವುದಕ್ಕೆ ಸಾಧ್ಯ ಇಲ್ಲದೇ ಇದ್ರೂ ಕೂಡ ತನ್ನ ಇರುವಿಕೆಯನ್ನು ತಿಳಿಯಪಡಿಸ್ತಾ ಆತನು ಏನು ಮಾತನ್ನ ಮಾತಾಡ್ತಾ ಇದ್ದಾನೋ, ಒಂದು ವೇಳೆ ನಾವು ದೇವರನ್ನ ಕಣ್ಣಿಂದ ಕಂಡೇ ನಾವು ಅರ್ಥ ಮಾಡ್ಕೋಬೇಕಾಗಿಲ್ಲ. ಕಾಣದಂಥ ರೀತಿಯಲ್ಲೂ ಕೂಡ, ದೇವ್ರನ್ನ ನೋಡದಂಥ ರೀತಿಯಲ್ಲೂ ಕೂಡ ನಾವು ದೇವ್ರನ್ನ ಅರ್ಥ ಮಾಡಿಕೊಳ್ಳಬಹುದು. ಅದಕ್ಕೋಸ್ಕರವೇ 1 ತಿಮೋಥಿ 6:16 ಏನಿದೆಯೋ ಗಮನಿಸಿ. 1 ತಿಮೋಥಿ 6:16 ಆ ಏಕ ಅಧಿಪತಿಯು ರಾಜಾದಿರಾಜನು ಕರ್ತರ ಕರ್ತನು ತಾನೊಬ್ಬನೇ ಅಮರತ್ವವುಳ್ಳವನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನ ಕಾಣಲಿಲ್ಲ, ಯಾರೂ ಕಾಣಲಾರರು. ಗಮನಿಸಿ, ಇಲ್ಲಿ ಏನಿದೆ, ಯಾರೂ ಕಾಣಲಾರರು. ಮುಂದಿನ ಕಾಲದಲ್ಲಿ ಏನಾದರೂ ಯೇಸು ಕ್ರಿಸ್ತ ನಡೆನ ಬರುವಿಕೆವರೆಗೂ ಏನಾದರೂ ನಾವು ನೋಡ್ಬೋದಾ? ಕಾಣುವುದಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಕಾಲದಲ್ಲಿ ಮೋಶೆ ಅಂತ ಪ್ರವಾದಿ ಇದ್ದಾಗಲೇ, ಅಬ್ರಹಾಮನಂತ ನಂಬಿಕೆ ಉಳ್ಳಂತವನ್ ಇದ್ದಾಗಲೇ ಆವಾಗಲೇ ನೋಡೋಕ್ಕಾಗಿಲ್ಲ ಅಂದ್ರೆ ಇವಾಗ ನೋಡೋದಕ್ಕೆ ಸಾಧ್ಯವಾಗುತ್ತೆ? ಯಾವಾಗಲೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಅದೇ ಇಲ್ಲಿ ಮಾತು ಬರೆಯಲ್ಪಟ್ಟಿರುವಂಥದ್ದು, ಯಾರೂ ನೋಡಿಲ್ಲ, ಯಾರೂ ನೋಡಲಾರರು ಎಂಬುದಾಗಿ. ಯೋಹಾನ್ ಸುವಾರ್ತೆ 1:18 ಕ್ರಿಸ್ತನ್ ಏನ್ ಹೇಳ್ತಿದ್ದನೋ ಆ ಮಾತನ್ನ ಗಮನಿಸಿ. ಯೋಹಾನ್ ಸುವಾರ್ತೆ 1:18 ದೇವರನ್ನ ಯಾರು ಎಂದೂ ಕಂಡಿಲ್ಲ. ಎಂದು ಅಂದ್ರೆ ಕ್ರಿಸ್ತ ಪೂರ್ವದಲ್ಲಿ ಆಗಿರ್ಬೋದು, ಕ್ರಿಸ್ತ ಶಕದಲ್ಲಿ ಆಗಿರ್ಬೋದು, ಹಳೆ ಒಡಂಬಡಿಕೆಯಲ್ಲಿ ಆಗಿರ್ಬೋದು, ಹೊಸ ಒಡಂಬಡಿಕೆಯಲ್ಲಿ ಆಗಿರ್ಬೋದು, ಅದು ಪ್ರವಾದಿಗಳ ಕಾಲ ಆಗಿರ್ಬೋದು, ಅಪೊಸ್ತಲರ ಕಾಲ ಆಗಿರ್ಬೋದು, ಯಾವ ಕಾಲದಲ್ಲಿ ಆದರೂ ಕೂಡ ದೇವರನ್ನ ಯಾರು ಯಾವತ್ತೂ ಕಂಡಿಲ್ಲ ಎನ್ನುವಂಥ ಮಾತುಗಳು ಬೈಬಲಲ್ಲಿ ಸ್ಪಷ್ಟವಾಗಿ ದೇವರೇ ಬರೆಸಿಕೊಟ್ಟಿದ್ದಾನೆ. ದೇವರು ನನಗೆ ದರ್ಶನವನ್ನು ಕೊಟ್ಟ, ಈ ರೀತಿಯಾಗಿ ಮಾಡಕ್ಕೆ ಹೇಳ್ದ, ಆ ರೀತಿಯಾಗಿ ಮಾಡಕ್ಕೆ ಹೇಳ್ದ ಎಂಬುದಾಗಿ ಈ ಮಾತುಗಳನ್ನು ಹೇಳ್ತಾರೆ. ಇವೆಲ್ಲವೂ ಕೂಡ ಸುಳ್ಳು. ಬೈಬಲ್ಗೆ ವಿರುದ್ಧವಾಗಿ ಯಾರೇ ಏನೇ ಹೇಳಿದ್ರು ಕೂಡ ಅವೆಲ್ಲವೂ ಕೂಡ ಸುಳ್ಳು ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. 1 ಯೋಹಾನ 4:12 ಗಮನಿಸಿ. 1 ಯೋಹಾನನ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನವನ್ನ, ದೇವರನ್ನ ಯಾರು ಎಂದೂ ನೋಡಿಲ್ಲ. ಗಮನಿಸಿ, ದೇವರನ್ನ ಯಾರು ಎಂದೂ ನೋಡಿಲ್ಲ. ಬೈಬಲ್ ಇರುವಂತ ಬಂಗಾರದ ಮಾತುಗಳು ಇವೆಲ್ಲ. ದೇವರನ್ನ ಯಾರು ಎಂದೂ ನೋಡಿಲ್ಲಪ್ಪ, ನೋಡೋದಕ್ಕೆ ಸಾಧ್ಯ ಇಲ್ಲಪ್ಪ ಎಂಬುದಾಗಿ ಗಮನಿಸಿ. ಒಂದು ವೇಳೆ ನಾವು ನೀತಿವಂತರಾಗಿ ಭೂಮಿ ಮೇಲೆ ಬದುಕಿ ನಾವು ಸತ್ತಂತ ತರುವಾಯ ಪರಲೋಕಕ್ಕೆ ಹೋದಾಗಲೇ ದೇವ್ರನ್ನ ನೋಡ್ತೀವಿ ಹೊರತು ಅಲ್ಲಿವರೆಗೂ ನೋಡೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಈ ಮನುಷ್ಯನ ಶರೀರ ತಡೆದುಕೊಳ್ಳಲ್ಲ ಅದನ್ನು ನೋಡಿ. ಗಮನಿಸಿ, ನಮ್ಗೆಂಥ ಭಕ್ತಿ ಅನ್ನುವಂಥದ್ದಿದ್ರು, ಎಂಥ ನೀತಿವಂತಿಕೆ ನಮ್ಮಲ್ಲಿದ್ದರೂ ಕೂಡ ದೇವ್ರ ಕಣ್ಣಿಗೆ ಕಾಣಲ್ಲ. ಈ ಶರೀರ ದೇವ್ರನ್ನ ನೋಡಿದ್ರೆ ಬದುಕುಳಿಯಲ್ಲ. ಅದನ್ನೇ ದೇವರೇ ಸಾಕ್ಷಾತ್ತಾಗಿ ದೇವದೂತನ ಮೂಲಕವಾಗಿ ಹೇಳಿಸಿರುವಂಥ ಮಾತಿದೆಯಲ್ಲ, ಮನುಷ್ಯರಲ್ಲಿ ಯಾರೂ ಆತನನ್ನು ನೋಡಿ ಬದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಾನ. ಈಗ ಇದನ್ನ ಏನ್ ಮಾಡ್ಬಿಡ್ತಾರೆ, ಇನ್ನೂ ಕೆಲವರು ಕ್ರಿಸ್ತನ ಕಂಡಿದ್ದಾನೆ ಎಂಬುದಾಗಿ ಹೇಳ್ತಾರೆ.
ಮಾತುಗಳನ್ನು ತಿರುವಾಕಿ ಕ್ರಿಸ್ತನ ಕಂಡಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಕ್ರಿಸ್ತನ ವಿಷಯದಲ್ಲಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ ಅಪೋಸ್ತಲನಾದಂಥ ಪೌಲನು ಒಂದು ಮಾತನ್ನು ಹೇಳ್ತಾನೆ. ಆ ಮಾತನ್ನು ಗಮನಿಸಿ. 1 ಕೊರಿಂಥ 15:8 ವಚನವನ್ನು, 1 ಕೊರಿಂಥ 15:8. ಕಟ್ಟ ಕಡೆಗೆ ಗಮನಿಸಿ, ಇಲ್ಲಿ ಏನಿದೆಯೋ, ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. ಕ್ರಿಸ್ತನು ಆ ಅಪೋಸ್ತಲನಾದಂಥ ಪೌಲನಿಗೆ ದರ್ಶನವನ್ನ ಕೊಟ್ಟಂತ ಸಂದರ್ಭವನ್ನ ಆತನು ಪ್ರಸ್ತಾಪ ಮಾಡ್ತಾ ಇದ್ದಾನೆ ಇಲ್ಲಿ. ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು ಅಂದ್ರೆ ಪೌಲನಿಗೆ ಯೇಸು ಕ್ರಿಸ್ತನ ದರ್ಶನವನ್ನ ಕೊಟ್ಟಿದನಲ್ಲ, ಅದು ಯಾವಾಗಂತೆ? ಕಟ್ಟ ಕಡೆಗೆ, ಕೊನೆಯದಾಗಿ, ಎಂಡಿಂಗ್ ಅಲ್ಲಿ. ಅಂದ್ರೆ ಏನರ್ಥ? ಯೇಸು ಕ್ರಿಸ್ತನನ್ನ ಭೌತಿಕವಾಗಿ ಎಷ್ಟೋ ಜನಗಳು ನೋಡಿದರೆ ಆತನು ಶರೀರದ ರೂಪದಲ್ಲಿ ಭೂಮಿ ಮೇಲೆ ಇದ್ದಾಗ. ಆದ್ರೆ ಎಲ್ಲದರಲ್ಲಿ ಕೊನೆಯದಾಗಿ ನೋಡಿದ್ದು ಯಾರು? ಅಪೊಸ್ತಲನಾದಂಥ ಪೌಲನು. ಆತನೇ ಇಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾನೆ ಪವಿತ್ರಾತ್ಮನ ಪ್ರೇರಣೆಯಿಂದ. ಕಟ್ಟ ಕಡೆಯದಾಗಿ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. ಕೊನೆಯದಾಗಿ ನಾನು ಯೇಸು ಕ್ರಿಸ್ತನನ್ನು ನೋಡಿದ್ದೀನಿ ಅಂತಾನ. ಕೊನೆಯದಾಗಿ ನೋಡಿದ್ದಾನೆ ಅಂತಂದ್ರೆ ಏನರ್ಥ? ಆತನ ತರುವಾಯ ಇನ್ನು ಯಾರಾದ್ರೂ ನೋಡುವಂಥವ್ರು ಇದ್ದಾರೆ, ನೋಡಿರುವಂಥವ್ರು ಇದ್ದಾರೆ ಅಂತನ? ಇಲ್ಲ, ಆತನೇ ಕೊನೆ. ಆತನ ತರುವಾಯ ಇನ್ಯಾರಿಗೂ ಕೂಡ ದರ್ಶನ ಎನ್ನುವಂಥದ್ದು ಇಲ್ಲ ಅಂತ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಕೊಟ್ಟ ಕಡೆಯದಾಗಿ ಯೇಸು ಕ್ರಿಸ್ತನನ್ನು ನೋಡಿದಂಥ ಪೌಲನೇ ಏನ್ ಹೇಳ್ತಾ ಇದ್ದಾನೋ ಒಂದ್ಸರಿ 2 ಕೊರಿಂಥಿ 5:16 ವಚನವನ್ನು ಗಮನಿಸಿ. 2 ಕೊರಿಂಥಿ 5:16. ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನೂ ಶರೀರ ಸಂಬಂಧವಾಗಿ ಅರಿತುಕೊಳ್ಳಲಿಲ್ಲ. ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ, ಯೇಸು ಕ್ರಿಸ್ತನು ಶರೀರ ರೂಪದಲ್ಲಿ ಧರಿಸಿಕೊಂಡಿದ್ದಂಥ ಸಮಯದಲ್ಲಿ ಶರೀರ ರೂಪವಾಗಿ ತಿಳಿದಿದ್ರು, ಶರೀರ ರೂಪದಲ್ಲಿ ತಿಳಿದಿದ್ರು, ಭೌತಿಕವಾಗಿ ಆತನು ತಿಳಿದಿದ್ರು. ಇನ್ನು ಮುಂದೆ ಆತನನ್ನ ಆ ರೀತಿಯಾಗಿ ತಿಳಿದುಕೊಳ್ಳುವುದಿಲ್ಲ. ಗಮನಿಸಿ, ನಾವು ಭೌತಿಕವಾಗಿ ನಮಗೆ ಗೊತ್ತಿದೆ, ಆದ್ರೆ ಇನ್ನು ಮುಂದೆ ಆತನ ಆ ರೀತಿಯಾಗಿ ತಿಳ್ಕೊಳಂಗಿಲ್ಲ ನಾವು ಎಂಬುದಾಗಿ ಹೇಳ್ತಾ ಇದ್ದೇನೆ. ಮಹಿಮೆ ಶರೀರದೊಂದಿಗೆ ಇರುವಂತ ದೇವರು, ಮಹಿಮೆ ಶರೀರದೊಂದಿಗೆ ಇರುವಂತ ಯೇಸು ಕ್ರಿಸ್ತನು ನರಮನುಷ್ಯನಿಗೆ ದರ್ಶನವನ್ನು ಕೊಟ್ಟರೆ ಮನುಷ್ಯನ ಇರೋದಕ್ಕೆ, ಬದುಕೊಳ್ಳೋದಕ್ಕೆ ಸಾಧ್ಯವಾ? ಆಲೋಚನೆ ಮಾಡ್ಬೇಕು ನಾವು ಇದನ್ನೆಲ್ಲ. ಅಪೊಸ್ತಲನಾದಂಥ ಪೌಲನಿಗೆ ಕೊನೆಯದಾಗಿ ಕಾಣಿಸ್ಕೊಂಡಿದ್ದಾನೆ. ಎಷ್ಟೋ ಜನಗಳು ನೋಡ್ಕೊಂಡ್ ಬಂದಿದ್ದಾರೆ, ಆದ್ರೆ ಅಪೊಸ್ತಲನಾದಂಥ ಪೌಲನಿಗೆ ಕೊನೆ. ಆತನ ತರುವಾಯ ಇನ್ಯಾರಿಗೂ ಇಲ್ಲ. 1ನೇ ಶತಮಾನದಲ್ಲಿರುವಂಥ ಅಪೊಸ್ತಲನಿಗೆ ಕೊನೆ ಆಯ್ತು ಅಂತ ಅಂದ್ರೆ 21ನೇ ಶತಮಾನದಲ್ಲಿರುವಂಥ ಇವ್ರಿಗೆ ಎಲ್ಲಿಂದ ದರ್ಶನ ಎನ್ನುವಂಥದ್ದು ಬರುತ್ತೆ? ಇವ್ರಿಗೆ ಎಲ್ಲಿಂದ ಯೇಸು ಕ್ರಿಸ್ತನ ಕಾಣಿಸ್ಕೊಳ್ತಾನೆ? ಅಂದ್ರೆ ಇವ್ರನ್ನೇನಾದ್ರೂ ಅಪೊಸ್ತಲನಾಗಿ ನೇಮಿಸೋದಕ್ಕೋಸ್ಕರ ಬಂದಿದ್ದಾನ? ಆಲೋಚನೆ ಮಾಡಿ. ಅಷ್ಟು ಮಾತ್ರವಲ್ಲದೆ ಇನ್ನೊಂದು ಅದ್ಭುತವಾದಂಥ ವಿಚಾರ ಏನು ಅಂತ ಅಂದ್ರೆ, ನೋಡದೆ ನಂಬಿದಂಥವರು ಧನ್ಯರು ಎಂಬುದಾಗಿ ಯೇಸು ಕ್ರಿಸ್ತನೇ ಹೇಳಿದ್ದಾನೆ. ಆತನು ತೋಮನ ವಿಷಯದಲ್ಲಿ ಮಾತನಾಡ್ತಾ, ತೋಮನ್ ಏನ್ ಮಾಡ್ತಾನೆ, ಅಪೊಸ್ತಲರೆಲ್ಲರೂ ಕೂಡ ತೋಮನಿಗೆ ಹೇಳ್ತಾರೆ, ನಾವು ಯೇಸು ಕ್ರಿಸ್ತನ ಪ್ರಭುವನ್ನು ನೋಡಿದ್ದೀವಿ ಎಂಬುದಾಗಿ. ನಾನು ಆತನ ಪಕ್ಕೆಯಲ್ಲಿ ಕೈ ಇಡಬೇಕು, ನಾನು ಆ ಮೊಳೆಗಳಿಂದ ಆಗಿರುವಂಥ ಗಾಯಲ್ಲಿ ನಾನು ಕೈ ಇಟ್ಟರೆ ಹೊರತು ನಾನು ನಂಬಲ್ಲ ಎಂಬುದಾಗಿ ಹೇಳಿದಕ್ಕೋಸ್ಕರ ಯೇಸು ಕ್ರಿಸ್ತನ್ ಹೇಳ್ತಾನೆ, ನೋಡದೆ ನಂಬಿದಂಥವನು ಧನ್ಯನು ಅಂತಾನ. ಅಂದ್ರೆ ನೋಡ್ದಲೇ ನಂಬಿದಂಥವನು ಧನ್ಯನು ಎಂಬುದಾಗಿ ಆತನೇ ಹೇಳಿ ಕಾಣುವಂಥ ರೀತಿಯಲ್ಲಿ ಕಾಣಿಸ್ಕೊಳ್ತಾನ. ಕಾಣುವಂಥ ರೀತಿಯಲ್ಲಿ ನಮಗೆ ಕಾಣಿಸ್ಕೊಂಡು ನಮ್ಮ ಧನ್ಯತೆಯನ್ನು ಹೋಗ್ಗೊಡಿಸ್ಬಿಡ್ತಾನ, ಧನ್ಯತೆ ಹೋಗುವಂತೆ ಮಾಡಿಬಿಡ್ತಾನ. ನೋಡದೆ ನಂಬಿದಂಥವ್ರು ಧನ್ಯರು ಎಂಬುದಾಗಿ ಆತನೇ ಹೇಳಿದ್ದಾನೆ. ನಾವು ಆ ರೀತಿಯಾಗಿ ನೋಡದೆ ನಂಬಿದೀವಿ. ಯೇಸು ಕ್ರಿಸ್ತನ ನಾವು ಯಾರು ಕೂಡ ನೋಡಿಲ್ಲ, ನಂಬಿದೀವಿ, ನಾವು ಧನ್ಯರೇ. ಈಗ ಆತನ ಕಾಣಿಸ್ಕೊಂಡ್ರೆ ನಮ್ಗೆ ಏನಾಗುತ್ತೆ? ನಾವು ಧನ್ಯರಲ್ಲ ಅಂತ ಅರ್ಥ ಆ ಮಾತಿನ ಪ್ರಕಾರನ. ಈಗ ಅಷ್ಟೆಲ್ಲ ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟು, ಮಮಕಾರವನ್ನು ಇಟ್ಟು, ಎಷ್ಟೋ ಆಸೆಯನ್ನು ಇಟ್ಟುಕೊಂಡು ಪ್ರಾಣತ್ಯಾಗ ಮಾಡಿರುವಂಥ ಕ್ರಿಸ್ತನು ನಮ್ಮ ಧನ್ಯತೆಯನ್ನು ಹೋಗಕೊಡಿಸ್ತಾನೆ? ಆಲೋಚನೆ ಮಾಡಬೇಕು. ಆಗಿರುವಂಥ ಕಾರಣ ಕ್ರಿಸ್ತನೇನಾದರೂ ಕಾಣ್ತಾನ ಅಂತ ಅಂದರೆ ಕ್ರಿಸ್ತನು ಕೂಡ ಕಾಣುವುದಕ್ಕೆ ಸಾಧ್ಯ ಇಲ್ಲ. ದೇವರು ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ, ಕ್ರಿಸ್ತನು ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಕ್ರಿಸ್ತನು ದೇವರು ಕಾಣೋದಕ್ಕಾಗದೇ ಇರುವಂಥ ಕಾರಣ ದೇವರೇನ್ ಮಾಡಿದ್ದಾನೆ? ದೂತರ ಮುಖಾಂತರವಾಗಿ ವಾಕ್ಯವನ್ನು ಬರೆಸಿಕೊಟ್ಟಿದ್ದಾನೆ. ಗಮನಿಸಿ, ಆ ಒಂದು ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೂ ಕೂಡ 66 ಪುಸ್ತಕಗಳು ಯಾರ ಮೂಲಕವಾಗಿ ಬಂದಿದೆಯೋ? ಒಂದ್ಸರಿ ಅಪೊಸ್ತಲರ ಕೃತ್ಯಗಳು 7ನೇ 53ನೇ ವಚನವನ್ನು ಗಮನಿಸಿ. ಅಪೊಸ್ತಲರ ಕೃತ್ಯಗಳು 7:53. ದೇವದೂತರ ಮೂಲಕ ನೇಮಕವಾದಂತ ಧರ್ಮಶಾಸ್ತ್ರವನ್ನ
ನೀವು ಹೊಂದಿದವರಾದರು. ದೇವದೂತರ ಮೂಲಕ ನೇಮಕವಾದಂಥ ಧರ್ಮಶಾಸ್ತ್ರ ಇದು. ದೇವರೇ ಬಂದ್ಬಿಟ್ಟು ಮನುಷ್ಯನ ಮುಂದೆ ಕೂತ್ಕೊಂಡು, ಮೋಶೆಯ ಮುಂದೆ ಕೂತ್ಕೊಂಡು ದೇವರೇ ಬರ್ಸಿಲ್ಲ. ದೇವರು ಈ ಭೂಮಿ ಮೇಲೆ ಇಳಿಯುವುದಕ್ಕೆ ಸಾಧ್ಯ ಇಲ್ಲ. ದೇವರ ಪ್ರತ್ಯಕ್ಷತೆ ಎನ್ನುವಂಥದ್ದು, ದೇವರ ಪ್ರಸನ್ನತೆ ಎನ್ನುವಂಥದ್ದು, ದೇವರು ಕಳಿಸಿದಂಥ ದೂತನೆನ್ನುವಂಥದ್ದು ಬಂದು ಆ ಕೆಲಸವನ್ನು ಮಾಡಿದ್ದಾರೆ. ಆದರೆ ದೇವರು ಮನುಷ್ಯನ ಕಣ್ಣಿಗೆ ಕಂಡಿಲ್ಲ. ಮನುಷ್ಯನ ಯಾರು ಕೂಡ ಆ ದೇವರ ಸ್ವರವನ್ನು ಕೇಳಿಲ್ಲ. ದೇವದೂತರ ಮೂಲಕವಾಗಿ ಇದನ್ನೆಲ್ಲವನ್ನ ಕೊಟ್ಟಿದ್ದಾನೆ ಆತನು. ಆಯ್ತಾ? ದೇವರನ್ನ ಯಾರು ನೋಡ್ತಾರೆ ಎಂಬುದಾಗಿ ಬೈಬಲ್ ಹೇಳುತ್ತೆ. ಮತ್ತಾಯನ ಬರೆದ ಸುವಾರ್ತೆ 5:8 ಗಮನಿಸಿ. ಮತ್ತಾಯನ ಬರೆದ ಸುವಾರ್ತೆ 5:8 ವಚನವನ್ನ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು. ನೀನು ಈ ಭೂಮಿ ಮೇಲೆ ದೇವರು ಹೇಳಿದಂಥ ರೀತಿಯಲ್ಲಿ ಬದುಕಿದ್ರೆ ದೇವರೇ ನಿನಗೆ ಕಾಣ್ತಾನೆ. ಯಾವ ರೀತಿಯಾಗಿ? ದೇವರು ಪರಲೋಕದಲ್ಲಿರುವಂಥ ದೇವ್ರ ಕಣ್ಣಿಗೆ ಕಾಣ್ತಾನೆ ಅಂತ ಅಲ್ಲ ಇದ್ರ ಅರ್ಥ. ನಿನ್ನ ಎಲ್ಲಾ ಕ್ರಿಯೆಗಳಲ್ಲಿ ನೀನು ದೇವರ ಮಾತಿನ ಮೂಲಕವಾಗಿ ಬದುಕ್ತಾ ಇದ್ರೆ, ದೇವರನ್ನ ಮಹಿಮೆ ಪಡಿಸ್ತಾ ಇದ್ರೆ, ನೀನು ದೇವರು ಹೇಳಿದಂಥ ರೀತಿಯಲ್ಲೇ ಬದುಕ್ತಾ ಇದ್ರೆ, ಸಾಕ್ಷಾತ್ ದೇವರ ಮಾತುಗಳೇ ನಮ್ಮ ಮುಂದೆ ಇರುವಂಥ ಕಾರಣ, ಓ ದೇವರ ಗುಣಲಕ್ಷಣಗಳು ಇವು, ದೇವರ ಸ್ವಭಾವ ಇದು, ದೇವರ ಆಸೆ ಪಡುವಂಥವುಗಳು ಇವು, ಎಲ್ಲ ದೇವ್ರ ಬಗ್ಗೆ ಡೀಟೇಲ್ ಗೊತ್ತಾಯ್ತು ಅಂದ್ರೆ ಏನರ್ಥ? ಓ ದೇವ್ರು ಹಿಂಗೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅನಂತರ ನಾವು ಪರದೈಸಿಯಿಂದ ಪರಲೋಕಕ್ಕೆ ಹೋದ್ಮೇಲೆ ದೇವ್ರನ್ನ ನೋಡ್ತೀವಿ. ಅದೇ ಕ್ರಿಸ್ತನ ಹೇಳುವಂಥ ಮಾತು, ನಿರ್ಮಲ ಚಿತ್ತರು ಧನ್ಯರು, ಅವರ ದೇವರನ್ನು ನೋಡ್ತಾರೆ ಅಂತಾನೆ. ಅವರು ದೇವರನ್ನ ನೋಡ್ತಾರೆ ಹೊರತು ಯಾರ್ಯಾರ ದೇವರ ಮಾತುಗಳಿಗೆ ವಿರುದ್ಧವಾಗಿ ಬದುಕುವಂಥವರೆಲ್ಲ, ಬಾಯಿಗೆ ಬಂದಂಗೆ ಮಾತನಾಡುವಂಥವರೆಲ್ಲ, ದೇವರ ಮಾತುಗಳನ್ನು ಬಿಟ್ಟಾಕಿ ಬದುಕುವಂಥವರೆಲ್ಲ ದೇವ್ರನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಆಲೋಚನೆ ಮಾಡಿ. ನಾನೊಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಇಟ್ಟಿದ್ದೀನಿ, ಪಾತಾಳ ಲೋಕದಲ್ಲಿರುವಂಥವ್ರು ದೇವ್ರನ್ನ ನೋಡ್ತಾರೆ ಎಂಬುದಾಗಿ. ಆಗಿರುವಂಥ ಕಾರಣ ದೇವ್ರನ್ನ ನೋಡ್ಬೇಕಂದ್ರೆ ಪರಲೋಕಕ್ಕೆ ಹೋದಾಗ ಮಾತ್ರವೇ ಹೊರತು ನರಕಕ್ಕೆ ಹೋದ್ರೆ ದೇವ್ರು ಕಾಣ್ತಾನ? ಅಲ್ಲೂ ಕೂಡ ಕಾಣಲ್ಲ, ಈ ಭೂಮಿ ಮೇಲೂ ಕೂಡ ಕಾಣಲ್ಲ. ಆಗಿರುವಂಥ ಕಾರಣ ವಾಕ್ಯಕ್ಕೆ ವಿರುದ್ಧವಾಗಿ ಯಾರೂ ಬೋಧನೆಯನ್ನು ಮಾಡಬಾರ್ದು. ಆಲೋಚನೆ ಮಾಡಿ. ದೇವರು ಕಣ್ಣಿಗೆ ಕಾಣದಕ್ಕಾಗದೇ ಇರುವಂಥ ಕಾರಣವೇ ದೂತರ ಮೂಲಕವಾಗಿ ವಾಕ್ಯವನ್ನು ಬರೆಸಿಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನ ಒಂದು ಶ್ರಮದಲ್ಲಿ ಆತನು ಕೂಡ ಮನುಷ್ಯನಿಗೆ ಬಂದು ಮನುಷ್ಯರ ಮಧ್ಯದಲ್ಲಿ ಆತನು ನಿವಾಸ ಮಾಡಬೇಕಾಗಿರುವಂಥ ಕಾರಣ, ಮನುಷ್ಯರ ಮಧ್ಯದಲ್ಲಿ ಬಂದು ದೇವರ ಸಂಕಲ್ಪವನ್ನು ನೆರವೇರಿಸಬೇಕಾಗಿರುವಂಥ ಕಾರಣ ಮಾನವನ ಶರೀರವನ್ನು ಧರಿಸಿಕೊಂಡು ಆತನು ಬಂದಿದ್ದಾನೆ. ಮಹಿಮೆ ಶರೀರದೊಂದಿಗೆ ಆತನ ಈ ಭೂಮಿ ಮೇಲೆ ಬಂದಿಲ್ಲ. ಮಹಿಮೆ ಶರೀರದೊಂದಿಗೆ ಈ ಭೂಮಿಯನ್ನು ಸ್ಪರ್ಶ ಮಾಡಿದ್ರೆ ಭೂಮಿ ಇರಲ್ಲ. ಆಗಿರುವಂಥ ಕಾರಣವೇ ಶರೀರದ ಮೂಲಕವಾಗಿ, ಮಾನವ ಶರೀರದ ಮೂಲಕವಾಗಿ ಬಂದು ಆತನು ಮತ್ತೆ ಮಹಿಮೆ ಶರೀರದಲ್ಲಿ ಆತನು ಸೇರಿದ್ದಾನೆ. ಪವಿತ್ರಾತ್ಮನೇನಾದ್ರೂ ಕಾಣ್ತಾನೆ ಎಂಬುದಾಗಿ ನೋಡುವಂಥದ್ದಾದ್ರೆ, ಪವಿತ್ರಾತ್ಮನು ಕೂಡ ಆತ್ಮ ಏನಿಗೆ ಕಣ್ಣಿಗೆ ಕಾಣೋದಕ್ಕೆ ಸಾಧ್ಯ ಇಲ್ಲ. ದೇವದೂತ ಆತ್ಮವಾಗಲಿ, ಸೈತಾನನಾಗಲಿ, ದೇವರಾಗಲಿ ಯಾವ ಕೂಡ ಆತ್ಮಗಳು ಕಣ್ಣಿಗೆ ಕಾಣಲ್ಲ. ದೇವರು ಕಣ್ಣಿಗೆ ದೇವರು ಮನುಷ್ಯನನ್ನು ನೋಡಿದಾನ? ಗಮನಿಸಿ, ಮನುಷ್ಯನನ್ನ ದೇವರು ನೋಡಿದಾನ? ಎಲ್ಲ ಮನುಷ್ಯರನ್ನ ದೇವರು ನೋಡಿದಾನೆ, ಎಲ್ಲ ಮನುಷ್ಯರ ಬಗ್ಗೆ ತಿಳ್ಕೊಂಡಿದ್ದಾನೆ. ಆದರೆ ಮನುಷ್ಯನೇ ದೇವ್ರನ್ನ ನೋಡಿದಾನ? ಮನುಷ್ಯನ ಯಾವುದೇ ಕಾರಣಕ್ಕೂ ದೇವ್ರನ್ನ ನೋಡೋದಕ್ಕೂ ಸಾಧ್ಯ ಇಲ್ಲ. ಇವತ್ತಿಗೆ ಏನಾದರೂ ಕ್ರಿಸ್ತನ ದರ್ಶನವನ್ನು ಕೊಡ್ತಾನ? ಸಾಧ್ಯ ಇಲ್ಲ. ಒಂದು ವೇಳೆ ದೇವದೂತರು ಬರ್ತಾರ? ದೇವದೂತರು ಒಂದು ವೇಳೆ ಕೊಲ್ಲೋದಕ್ಕೆ ಬರ್ಬೇಕಷ್ಟೇ ಮನುಷ್ಯನನ್ನ. ಯಾಕೆಂತಂದ್ರೆ ದೇವದೂತರ ಮೂಲಕವಾಗಿ ಎಲ್ಲ ಧರ್ಮಶಾಸ್ತ್ರವನ್ನ ಕೊಟ್ಟಿದ್ದಾನೆ. ದೇವದೂತರು ಬಂದ ದೇವರು ಹೇಳಿದಂತ ಎಲ್ಲ ಕೆಲಸವನ್ನು ಮಾಡಿದ್ದು 66 ಪುಸ್ತಕಗಳನ್ನು ಕೊಟ್ಟ ಮೇಲೆ ದೇವದೂತರು ತಾನೇ ಬರುವಂತ ಅವಶ್ಯಕತೆ ಏನಿದೆ? ದೇವದೂತರು ಕೊನೆದಾಗಿ ಬರ್ತಾರೆ. ಒಂದು ವೇಳೆ ನೀತಿವಂತನಾಗಿದ್ರೆ ಅವನನ್ನು ತೆಗೆದುಕೊಂಡು ಹೋಗಿ ಪರದೇಶಿಗೆ ಸೇರಿಸೋದಕ್ಕೋಸ್ಕರನ ಬರ್ತಾರೆ. ಅನೀತಿವಂತನಾದ್ರೆ ಆ ದೇವದೂತರು ಕೂಡ ಇಲ್ಲ. ಯಾಕಂದ್ರೆ ಆಹ್ವಾನಿಸದಂತ ಲೋಕಕ್ಕೆ ಹೋಗುವಂತ ಆತ್ಮಗಳಿಗೆ ದೇವದೂತರು ಬರುವುದಿಲ್ಲ. ಅವನೇ ಹೋಗ್ಬೇಕು, ಒಬ್ಬನೇ. ಆಗಿರುವಂಥ ಕಾರಣ ದೇವದೂತರು ಬರ್ತಾರ? ಇಲ್ಲ. ಯೇಸು ಕ್ರಿಸ್ತನ ಏನಾದರೂ ದರ್ಶನವನ್ನು ಕೊಡ್ತಾನೆ ಇವಾಗ? ಇಲ್ಲ. ತಂದೆಯಾದಂಥ ದೇವ್ರು ಕಾಣ್ತಾರ? ಅದು ಇಲ್ಲ. ನಾವು ನೀತಿವಂತರಾಗಿ ನಮ್ಮ ಮನಸ್ಸನ್ನು ಮಾರ್ಪಡಿಸಿಕೊಂಡ್ರೆ ಪವಿತ್ರಾತ್ಮನ ನಮ್ಮೊಳಗೆ ಬರ್ತಾನೆ. ಪವಿತ್ರಾತ್ಮನ ಕಣ್ಣಿಗೆ ಕಾಣ್ತಾನ? ಇಲ್ಲ. ಆಗಿರುವಂಥ ಕಾರಣ ಇವೆಲ್ಲ ಮಾತುಗಳನ್ನು ಅರ್ಥ ಮಾಡಿಕೊಂಡು ವಾಕ್ಯಕ್ಕೆ ವ್ಯತಿರೇಕವಾದಂಥ ರೀತಿಯಲ್ಲಿ ಜೀವಿಸದಂಥ ರೀತಿಯಲ್ಲಿ ವಾಕ್ಯಕ್ಕೆ ವ್ಯತಿರೇಕವಾಗಿ ಇರುವಂಥ ಬೋಧನೆಯನ್ನು ಕೇಳದೆ ಇರುವಂಥ ರೀತಿಯಲ್ಲಿ ನಾವು ಬದುಕಬೇಕು. ವಾಕ್ಯಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ನಾವೇನು ಬದುಕಲ್ಲ, ಆದರೆ ವಾಕ್ಯವನ್ನು ಮಾತ್ರ ಕೇಳ್ತೀವಿ ಅಂತ ಆದರೆ ದೇವ್ರ ಲೆಕ್ಕದಲ್ಲಿ ಅವೆಲ್ಲ ತಪ್ಪೇನೇನೆ. ವಾಕ್ಯಕ್ಕೆ ವಿರುದ್ಧವಾಗಿರುವಂಥ ಮಾತುಗಳನ್ನ ಯಾವನೇ ಈ ಭೂಮಿಯಲ್ಲಿ ಹೇಳಿದ್ರು ಅದನ್ನು ಕೇಳಬಾರ್ದು, ಅದರಂತೆ ಬದುಕಬಾರ್ದು, ಅಂಥವರ ಸಹವಾಸವನ್ನೇ ಮಾಡಬಾರ್ದು. ಯಾಕಂದ್ರೆ ನಾನು ಹೇಳಿರುವಂಥ ಮಾತು ಬೈಬಲೇ ಹೇಳಿದೆಯಲ್ಲ, ಈ ಉಪದೇಶಕ್ಕೆ ಒಪ್ಪದೇ ಇರುವಂಥ ಯಾವನನ್ನಾದ್ರೂ ಮನೆಗೆ ಸೇರಿಸ್ಕೋಬೇಡ್ರಿ, ಅವನ ಸಹವಾಸವನ್ನು ಮಾಡಬೇಡ್ರಿ, ಅವನು ಶುಭವಾಗ್ಲಿ ಅಂತ ಹೇಳ್ಬೇಡ್ರಿ ಅಂತ. ಆಗಿರುವಂಥ ಕಾರಣ
ದೇವರೊಬ್ಬನೇ ಮುಖ್ಯನು. ಈ ಭೂಮಿ ಮೇಲೆ ಯಾವ ಪಾಸ್ಟರೋ ಇನ್ನೊಬ್ಬನೋ ಮತ್ತೊಬ್ಬನ ಯಾರು ಕೂಡ ಒಬ್ಬ ಮನುಷ್ಯನನ್ನು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಯಾವನು ಎಷ್ಟೇ ವ್ಯತಿರೇಕವಾಗಿ ನಮಗೆ ಬಂದರೂ ಕೂಡ ಅವನು ಯಾವನ್ನೂ ಕೂಡ ನಾವು ಲೆಕ್ಕಕ್ಕೆ ಇಟ್ಕೊಳ್ಳೋದಂಥ ರೀತಿಯಲ್ಲಿ ದೇವರ ಮಾತುಗಳನ್ನು ಮಾತ್ರವೇ ಲೆಕ್ಕಕ್ಕೆ ಇಟ್ಕೊಂಡು ದೇವರ ಮಾತಿನಂತೆ ಮಾತ್ರವೇ ಬದುಕಬೇಕು. ಈಗ ನಾವು ಕಲ್ತ್ಕೊಂಡಂಥ ಪಾಠದಲ್ಲಿ ಮನುಷ್ಯರು ತಂದೆಯಾದ ದೇವರನ್ನ ನೋಡಬಲ್ಲರು ಅಂದರೆ ಮನುಷ್ಯರು ತಂದೆಯಾದಂಥ ದೇವರನ್ನ ನೋಡುವುದಕ್ಕೆ ಸಾಧ್ಯವಿಲ್ಲ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ.